ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆಸಿ ದಾದಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಿಂದಿನ ವಿಡಿಯೋದ ಮುಂದಿನ ಭಾಗವನ್ನ ನೋಡ್ತಾ ಇದ್ದೇವೆ. NCERT ಪ್ರಕಾರ ಹೋಗ್ತಾ ಇದ್ದೇವೆ. NCERT ಪ್ರಕಾರ 2ನೇ ಚಾಪ್ಟರ್ ನ 3ನೇ ಭಾಗ ಟಾಪಿಕ್ 2.3 ಎಕ್ಸಲರೇಷನ್ ಅನ್ನ ಇವತ್ತು ನೋಡ್ತಾ ಇದ್ದೇವೆ. ಈ ಎಕ್ಸಲರೇಷನ್ ಬಗ್ಗೆ ನಾವು ಆಲ್ರೆಡಿ ಗೊತ್ತು, ನಮ್ಗೆ ಏನೇನು ಗೊತ್ತಿರ್ಬೇಕು ಅವೆಲ್ಲ ಆಲ್ರೆಡಿ ಗೊತ್ತು. ಸೊ ಬ್ರೀಫ್ ಆಗಿ ಒಂದ್ಸಲ ಕಾನ್ಸೆಪ್ಟ್ ಅನ್ನು ಹೇಳ್ಕೊತೇನೆ, ಅದಾದ್ಮೇಲೆ ಒಂದು ಕ್ವೆಶನ್ ಗಳನ್ನ ಸಾಲ್ವ್ ಮಾಡೋಣ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಏನಿದು ಎಕ್ಸಲರೇಷನ್? ಎಕ್ಸಲರೇಷನ್ ಅಂತಂದ್ರೆ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಒಂದು 30 km/h ವೆಲಾಸಿಟಿಲಿ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಈ ಎಕ್ಸಲರೇಟ್ ಮಾಡ್ತೀರಾ, ಅವಾಗ 30 km/h ನಮ್ಮ ವೆಲಾಸಿಟಿ ಏನಿತ್ತೋ, 30 km/h ವೆಲಾಸಿಟಿ ಏನಿತ್ತೋ ಅದು ಹೆಚ್ಚಾಗತ್ತೆ, 60 km/h ಹೆಚ್ಚಾಗತ್ತೆ. ಅಥವಾ ಒಂದು 30 km/h ವೆಲಾಸಿಟಿಲಿ ಹೋಗ್ತಾ ಇದ್ದೀರಾ, ನೀವು ಆ ಎಕ್ಸಲರೇಟರ್ ಅನ್ನ ಇಳಿಸ್ತೀರಾ, ಅವಾಗ ನಿಮ್ಮ ವೆಲಾಸಿಟಿ ಕಡಿಮೆ ಆಗುತ್ತೆ. 30 km/h ಇರೋದು ಒಂದು 25 km/h 20 km/hಗೆ ಇಳಿಯುತ್ತೆ. ಈ ವೆಲಾಸಿಟಿ ಹೆಚ್ಚಾಗ್ಲಿ ಅಥವಾ ವೆಲಾಸಿಟಿ ಕಡಿಮೆ ಆಗ್ಲಿ, ವೆಲಾಸಿಟಿ ಹೆಚ್ಚಾಗ್ಲಿ ಅಥವಾ ವೆಲಾಸಿಟಿ ಕಡಿಮೆ ಆಗ್ಲಿ, ಅದಕ್ಕೆ ನಾವು ಎಕ್ಸಲರೇಷನ್ ಅಂತ ಕರಿತೀವಿ. ಟೈಮ್ ಜೊತೆಗೆ ವೆಲಾಸಿಟಿಲಿ ಆಗುವ ಚೇಂಜಸ್, ಏನೇ ಚೇಂಜಸ್ ಆದ್ರೂ ಟೈಮ್ ನ ಜೊತೆಗೆ ವೆಲಾಸಿಟಿನಲ್ಲಿ ಆಗುವಂತಹ ಚೇಂಜಸ್, ಏನೇ ಚೇಂಜಸ್ ಆಗಲಿ, ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ, ಅವನ್ನ ನಾವು ಎಕ್ಸಲರೇಷನ್ ಅಂತ ಕರಿತೇವೆ. ವೆಲಾಸಿಟಿ ಟೈಮ್ ಗ್ರಾಫ್ ಇದೆ, ಟೈಮ್ ನ ಜೊತೆಗೆ ವೆಲಾಸಿಟಿ ಹೆಚ್ಚಾಗ್ತಾ ಹೋದ್ರೆ ಅದನ್ನ ನಾವು ಪಾಸಿಟಿವ್ ಎಕ್ಸಲರೇಷನ್ ಅಂತ ಕರಿತೇವೆ. ಟೈಮ್ ನ ಜೊತೆಗೆ ವೆಲಾಸಿಟಿ ಕಡಿಮೆ ಆಗ್ತಾ ಹೋದ್ರೆ ಅದನ್ನ ನಾವು ನೆಗೆಟಿವ್ ಎಕ್ಸಲರೇಷನ್ ಅಂತ ಕರಿತೇವೆ. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ವೆಲಾಸಿಟಿ ಹೆಚ್ಚಾದ್ರೆ ಅದಕ್ಕೆ ಎಕ್ಸಲರೇಷನ್ ಅಂತಿದ್ವಿ, ವೆಲಾಸಿಟಿ ಕಡಿಮೆ ಆದ್ರೆ ಡಿಸಲರೇಷನ್ ಅಂತಿದ್ವಿ ಅಥವಾ ರಿಟಾರ್ಡೇಷನ್ ಅಂತಿದ್ವಿ. ಓಕೆನಾ? ಕನ್ನಡ ಮೀಡಿಯಂನವ್ರು, ನಾನು ಕನ್ನಡ ಮೀಡಿಯಂ. ವೆಲಾಸಿಟಿ ಹೆಚ್ಚಾದ್ರೆ, ವೇಗ ಹೆಚ್ಚಾದ್ರೆ ಅದನ್ನ ವೇಗೋತ್ಕರ್ಷ ಅಂತ ಕರಿತಿದ್ವಿ, ಅಥವಾ ವೇಗ ಕಡಿಮೆ ಆದ್ರೆ ಅದನ್ನ ವೇಗಾಪಕರ್ಷ ಅಂತ ಕರಿತಿದ್ವಿ. ಹೆಚ್ಚಾಗ್ಲಿಕ್ಕೆ ಒಂದು ಹೆಸರು ಕೊಟ್ಕೊಂಡಿದ್ವಿ, ಕಮ್ಮಿ ಆಗುದಕ್ಕೆ ಇನ್ನೊಂದು ಹೆಸರು ಕೊಟ್ಕೊಂಡಿದ್ವಿ. ಬಟ್ ಈಗ ನಿಮ್ಮ NCERT ಬುಕ್ ನಲ್ಲಿ ಆ ರೀತಿ ಅವ್ರು ಮಾಡಿಲ್ಲ. ವೇಗ ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ಅದಕ್ಕೆ ಎಕ್ಸಲರೇಷನ್ ಅಂತಾನೆ ಕರ್ಕೊಂಡಿದ್ದಾರೆ. ಹೆಚ್ಚಾದ್ರೆ ಪಾಸಿಟಿವ್ ಎಕ್ಸಲರೇಷನ್, ಕಡಿಮೆ ಆದ್ರೆ ನೆಗೆಟಿವ್ ಎಕ್ಸಲರೇಷನ್. ಇಷ್ಟೇ. ನಿಮ್ಗೊಂದು ಕೆಲಸ ಕೊಡ್ತೇನೆ ನಾನು, ವಿಡಿಯೋ ಪಾಸ್ ಮಾಡಿ ಈ ಎಕ್ಸಲರೇಷನ್ ನ SI ಯೂನಿಟ್ ಏನಿರಬಹುದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಒಮ್ಮೆ ನೋಡ್ಬಿಡೋಣ ಈ ಎಕ್ಸಲರೇಷನ್ ನ SI ಯೂನಿಟ್ ಏನು ಅಂತ. ಇದು ಎಕ್ಸಲರೇಷನ್ ಫಾರ್ಮುಲಾ, ಹೌದಾ? ಟೈಮ್ ನ ಜೊತೆಗೆ ವೆಲಾಸಿಟಿಯಲ್ಲೇ ಆಗುವ ಬದಲಾವಣೆಯನ್ನ ನಾವು ಎಕ್ಸಲರೇಷನ್ ಅಂತ ಕರಿತೀವಿ. ಇದು ಎಕ್ಸಲರೇಷನ್ ಒಂದು ಬೇಸಿಕ್ ನಾಲೆಜ್ ನಿಂದ ಪಡೆದಿರುವಂತ ಫಾರ್ಮುಲಾ, ಆಯ್ತಾ? ಈಗ ಇದ್ರ ನಮ್ಗೆ ಬೇಕಾಗಿರೋದೇನೀಗ SI ಯೂನಿಟ್ ಬೇಕು. ಸೊ ವೆಲಾಸಿಟಿ SI ಯೂನಿಟ್ ನಮ್ಗೆ ಗೊತ್ತಿದೆ. ವೆಲಾಸಿಟಿ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಟೈಮ್ ನ SI ಯೂನಿಟ್ ನಮ್ಗೆ ಗೊತ್ತಿದೆ, ಟೈಮ್ ಅನ್ನ ಸೆಕೆಂಡ್ಗಳಲ್ಲಿ ಹೇಳ್ತಾರೆ. ಓಕೆನಾ? ಸೊ ಈ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಈ S ಅನ್ನುವಂಥದ್ದು ಡಿನಾಮಿನೇಟರ್ ನಲ್ಲಿದೆ, ಅಂದ್ರೆ ಛೇದದಲ್ಲಿದೆ, ಹೌದಾ? ಮೀಟರ್ ಪರ್ ಸೆಕೆಂಡ್ ಅಲ್ಲಿ S ಅನ್ನುವಂಥ ಛೇದದಲ್ಲಿದೆ. ಸೊ ಅದನ್ನ ನಾನು ಛೇದದಲ್ಲಿ ಬರ್ಕೋತೀನಿ, ಅಂದ್ರೆ ಡಿನಾಮಿನೇಟರ್ ನಲ್ಲಿ ಬರ್ಕೋತೀನಿ. ಓಕೆನಾ? ಸೆಕೆಂಡ್ ಇಂಟು ಸೆಕೆಂಡ್, ಸೆಕೆಂಡ್ ಸ್ಕ್ವೇರ್ ಆಯ್ತು. ನಮ್ಮ ಎಕ್ಸಲರೇಷನ್ ನ SI ಯೂನಿಟ್ ನಮಗೆ ಸಿಕ್ಕಿದೆ. ಕೆಲವರೇ ಇದನ್ನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಈ ರೀತಿ ಬರೀತಾರೆ, ಇನ್ ಕೆಲವರು ಇದನ್ನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಈ ರೀತಿ ಬರೀತಾರೆ. ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೀಗಾದ್ರೂ ಬರೀರಿ, ಹೀಗಾದ್ರೂ ಬರೀರಿ, ಹೀಗಾದ್ರೂ ಬರೀರಿ, ಹೆಂಗ್ ಬರೆದ್ರು ಕೂಡ ಅದು ಒಂದನ್ನೇ ವ್ಯಕ್ತಪಡಿಸುವ ಬೇರೆ ಬೇರೆ ಮೆಥಡ್ಗಳವು ಅಷ್ಟೇ. ಹಿಂದಿನ ವಿಡಿಯೋದಲ್ಲಿ ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬಗ್ಗೆ ತಿಳ್ಕೊಂಡಿದ್ವಿ. ಏನ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತಂದ್ರೆ, ಯಾವ್ದಾದ್ರು ಒಂದು ಕ್ಷಣದಲ್ಲಿ ಆ ವಸ್ತುವಿನ ವೆಲಾಸಿಟಿ ಏನಿತ್ತು ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಹಂಗೆ ಈಗ ಹೇಳಿ ನೋಡುವ, ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಅಂದ್ರೇನು? ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕ್ಷಣದಲ್ಲಿ ಆ ವಸ್ತುವಿನ ಎಕ್ಸಲರೇಷನ್ ಅನ್ನ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಅಂತ ಕರಿತೀವಿ. ಇನ್ಸ್ಟಂಟೇನಿಯಸ್ ಯಾವ್ದಾದ್ರು ಒಂದು ಇನ್ಸ್ಟಂಟ್ ಅಲ್ಲಿ, ಒಂದೇ ಒಂದು ಮೊಮೆಂಟ್ ನಲ್ಲಿ ಅಂತ ನಾವು ಹೇಳ್ಬೇಕಾದ್ರೆ, ನಾವು ಹಿಂದೆಲ್ಲ ನೋಡಿದ್ವಿ ಇದನ್ನ, ಒಂದು ಮೊಮೆಂಟ್ ನಲ್ಲಿ ಅನ್ನೋದನ್ನ ಸೂಚಿಸೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ಟೈಮ್ ಇಂಟರ್ವಲ್ ಅಥವಾ ಈ ಡೆಲ್ಟಾ ಟಿ ಏನಿತ್ತೋ ಅದನ್ನ ತುಂಬಾ ಕಡಿಮೆ ತಗೋತೀವಿ. ತುಂಬಾ ಕಡಿಮೆ 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 ತಗೊಂಡು ಎಷ್ಟು ತಗೋಬಹುದು? 0 ತಗೊಳ್ಬಹುದಾ? 0 ತಗೊಳ್ಳೋ ಹಾಗಿಲ್ಲ, 0ಗೆ ಹತ್ರದಲ್ಲಿರುವಂತ ಯಾವ್ದಾದ್ರು ಒಂದು ನಂಬರ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಈ ಟಿ ಅನ್ನುವಂಥದ್ದು 0ಕ್ಕೆ ತುಂಬಾ ಹತ್ತಿರದಲ್ಲಿರ್ಬೇಕು ಅನ್ನೋದನ್ನ ಸೂಚಿಸೋದಕ್ಕೆ ನಾವು ಈ ಡೆಲ್ಟಾ ವೈ ಬೈ ಡೆಲ್ಟಾ ಟಿ ಅಲ್ಲಿ ಟಿ 0ಕ್ಕೆ ಹತ್ತಿರದಲ್ಲಿರ್ಬೇಕು ಅನ್ನೋದನ್ನ ಸೂಚಿಸೋದಕ್ಕೆ ನಾವು ಇದಕ್ಕೆ ಒಂದು ಲಿಮಿಟ್ ಅನ್ನ ಹಾಕೋತೀವಿ. ಏನಪ್ಪಾ ಲಿಮಿಟ್ ಅಂತಂದ್ರೆ, ಲಿಮಿಟ್ ಆಸ್ ಡೆಲ್ಟಾ ಟಿ ಟೆಂಡ್ಸ್ ಟು 0. ಡೆಲ್ಟಾ ಟಿ ಟೆಂಡ್ಸ್ ಟು 0 ಅಂತಂದ್ರೆ ಏನು? ಡೆಲ್ಟಾ ಟಿ ವ್ಯಾಲ್ಯೂ 0 ಅಂತ ಅಲ್ಲ, ಬದಲಿಗೆ ಈ ಡೆಲ್ಟಾ ಟಿ ಏನಿದೆಯೋ ಇದರ ವ್ಯಾಲ್ಯೂ 0ಕ್ಕೆ ತುಂಬಾ ಹತ್ತಿರದಲ್ಲಿರೋ ವ್ಯಾಲ್ಯೂ ಅಂತ. ಅಂದ್ರೆ ನಾವು ಕನ್ಸಿಡರ್ ಮಾಡಿರುವಂತಹ ಟೈಮ್ ಇಂಟರ್ವಲ್ ಏನಿತ್ತು ಅದು ತುಂಬಾ 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 ಚಿಕ್ಕ ಟೈಮ್ ಇಂಟರ್ವಲ್ ಅಂತ. ಸೊ ಇದನ್ನ ನಾವು ಇಷ್ಟೆಲ್ಲ ಬರೆಯೋ ಬದಲು ನಾವು ಇದನ್ನ ಡಿ ವಿ ಬೈ ಡಿ ಟಿ ಅಂತ ಬರಿತೀವಿ. ಓಕೆನಾ? ಇದು ನಿಮ್ಮ ಎಕ್ಸಲರೇಷನ್ ಫಾರ್ಮುಲಾ.
ಇದು ನಿಮ್ಮ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್. ನಿಮ್ಮ NCERT ಪುಸ್ತಕದಲ್ಲಿ ನಿಮಗೆ ಎಕ್ಸಲರೇಷನ್ ಅನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸೋದಕ್ಕೋಸ್ಕರ 4 VT ಗ್ರಾಫ್ಗಳನ್ನ ಕೊಟ್ಟಿದ್ದಾರೆ. ಅದೇ VT ಗ್ರಾಫ್ಗಳನ್ನ ನಾನಿಲ್ಲಿ ಬಿಡಿಸಿಟ್ಕೊಂಡಿದ್ದೇನೆ. ಏನಿದ್ರ ಅರ್ಥಗಳು ಅನ್ನೋದನ್ನ ನೋಡ್ತಾ ಹೋಗೋಣ, ಆಯ್ತಾ. ಒಂದು ವಿಷಯ ನಿಮಗೆ ನೆನಪಿರ್ಲಿ, ಇನಿಷಿಯಲ್ ವೆಲಾಸಿಟಿ ಅಥವಾ ಆರಂಭಿಕ ವೇಗ. ಇನಿಷಿಯಲ್ ವೆಲಾಸಿಟಿ ಅಂತಂದ್ರೆ ಒಂದು ವಸ್ತುವಿಗೆ ಸ್ಟಾರ್ಟಿಂಗ್ ನಲ್ಲಿ ಇರುವಂತ ವೆಲಾಸಿಟಿ. ಆ ಇನಿಷಿಯಲ್ ವೆಲಾಸಿಟಿಯನ್ನ V0 ನಿಂದ ಸೂಚಿಸಿದ್ದಾರೆ. V0 ನಿಂದ ಸೂಚಿಸ್ತಾರೆ. ವಿ ಅಂತ ಬರೆದು ಒಂದು ಚಿಕ್ಕದಾಗಿ 0 ಅಂತ ಬರೆಯೋದು, ಆಯ್ತಾ. ಕೆಳಗಡೆ ಒಂದು ಚಿಕ್ಕದಾಗಿ 0, ಮೊದಲು ವಿ ಅಂತ ಚಂದ ಮಾಡಿ ಬರ್ಕೊಳ್ಳೋದು, ಅದಾದ್ಮೇಲೆ ಕೆಳಗಡೆ ಚಿಕ್ಕದಾಗಿ 0 ಅಂತ ಬರೆಯೋದು. ಇದಕ್ಕೆ V0 ಅಂತೀವಿ. ಈ V0 ಅನ್ನ ನಿಮಗೆ ಇನಿಷಿಯಲ್ ವೆಲಾಸಿಟಿ ಅಥವಾ ಒಂದು ವಸ್ತುವಿಗೆ ಸ್ಟಾರ್ಟಿಂಗ್ ನಲ್ಲಿರುವಂತಹ ವೇಗವನ್ನು ಸೂಚಿಸೋದಕ್ಕೆ ಬಳಸ್ಕೊಂಡಿದ್ದಾರೆ. ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ ಅಂತಂದ್ರೆ ಯು ನಿಂದ ಡಿನೋಟ್ ಮಾಡ್ತಿದ್ವಿ. ಬಹುಶಃ ನಿಮ್ಮ 9th ನಲ್ಲೆಲ್ಲ ಕೂಡ ನೀವು ಯು ನಿಂದನೇ ಡಿನೋಟ್ ಮಾಡಿದ್ರಿ ಅಂತ ಅನ್ಸುತ್ತೆ. ನಾವು ನೆನಪಿಲ್ಲ ಎಕ್ಸಾಕ್ಟ್ಲಿ ಏನು ಮಾಡಿದ್ದೆ ಅಂತ, ಆಯ್ತಾ. ಓಕೆ, ಏನೋ ಇರ್ಲಿ, ಒಂದು ವಸ್ತುವಿಗೆ ಸ್ಟಾರ್ಟಿಂಗ್ ನಲ್ಲಿರೋ ವೆಲಾಸಿಟಿಯನ್ನ ಡಿನೋಟ್ ಮಾಡೋದಕ್ಕೆ ನಾವು V0 ಅನ್ನ ಯೂಸ್ ಮಾಡ್ಕೋತೀವಿ. ಎಲ್ಲ ಗ್ರಾಫ್ ನಲ್ಲೂ ಅದೇ ರೀತಿ ಮಾಡಿದ್ವಿ ನೋಡಿ. ಸ್ಟಾರ್ಟಿಂಗ್ ನಲ್ಲಿ ಮೊದಲು ವೆಲಾಸಿಟಿ V0 ಇತ್ತು, ಆಮೇಲೆ ಹೋಗಿ 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 ಅದರ ವೆಲಾಸಿಟಿ V ಆಯ್ತು. ಇಲ್ಲೂ ಹಂಗೆ ಸ್ಟಾರ್ಟಿಂಗ್ ನಲ್ಲಿ V0 ಇತ್ತು, ಆಮೇಲೆ ಹೋಗಿ 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 ಅದರ ವೆಲಾಸಿಟಿ V ಆಯ್ತು. ಇಲ್ಲೂ ಮೊದಲು ಸ್ಟಾರ್ಟಿಂಗ್ ನಲ್ಲಿ ಅದರ ವೆಲಾಸಿಟಿ V0 ಇತ್ತು, ಆಮೇಲೆ ಹೋಗಿ 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 ಅದರ ವೆಲಾಸಿಟಿ V ಆಯ್ತು. ಇಲ್ಲೂ ಸ್ಟಾರ್ಟಿಂಗ್ ನಲ್ಲಿ V0 ಇತ್ತು, ಆಮೇಲೆ ಹೋಗಿ ಹೋಗಿ ಅದರ ವೆಲಾಸಿಟಿ V ಆಯ್ತು. ಸೊ V0 ಅನ್ನ ನಾವು ಯಾವತ್ತು ಸ್ಟಾರ್ಟಿಂಗ್ ನಲ್ಲಿರೋ ವೆಲಾಸಿಟಿಯನ್ನು ಡಿನೋಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ವಿ. ಈ ಪ್ರತಿ ಒಂದು VT ಗ್ರಾಫ್ ನಲ್ಲಿ ಏನಾಗಿದೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಕೇಸ್ ನೋಡಿ, ಮೊದಲನೇ ಕೇಸ್ ನಲ್ಲಿ ವೆಲಾಸಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗಿದೆ, ಹೌದಾ. ಸೊ ಮೊದಲನೇ ಕೇಸ್ ಏನ್ ಸೂಚಿಸುತ್ತೆ? ವೆಲಾಸಿಟಿ ಹೆಚ್ಚಾಗ್ತಾ ಹೋಗಿದೆ ಅಂದ್ರೆ ಮೊದಲನೇ ಕೇಸ್ ಪಾಸಿಟಿವ್ ಎಕ್ಸಲರೇಷನ್ ಅನ್ನು ಸೂಚಿಸುತ್ತೆ. ಎರಡನೇ ಕೇಸ್ ನಲ್ಲಿ ನೋಡಿ, ವೆಲಾಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗಿದೆ, ವೆಲಾಸಿಟಿ ಅನ್ನೋದು ಇಳಿತಾ ಹೋಗಿದೆ ಅಂತ ಅರ್ಥ. ಅಂದ್ರೆ ನೆಗೆಟಿವ್ ಎಕ್ಸಲರೇಷನ್ ಇಲ್ಲಾಗಿದೆ ಅಂತ ಅರ್ಥ. ನೋಡಿ ನಮ್ಮ ಮೂರನೇ ಗ್ರಾಫ್ ನೋಡಿ, ಮೂರನೇ ಗ್ರಾಫ್ ಕೂಡ ಇಳಿಮುಖವಾಗಿ ಸಾಗ್ತಾ ಇದೆ, ಅಂದ್ರೆ ಇದು ಕೂಡ ನೆಗೆಟಿವ್ ಎಕ್ಸಲರೇಷನ್ ಅನ್ನ ಸೂಚಿಸ್ತಾ ಇದೆ. ಅದ್ರಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಒಂದ್ ಸ್ವಲ್ಪ ಜಾಣತನದಿಂದ ಅಬ್ಸರ್ವ್ ಮಾಡಿದ್ರೆ, ವೆಲಾಸಿಟಿ ಅನ್ನೋದು ನೆಗೆಟಿವ್ ಡೈರೆಕ್ಷನ್ ನಲ್ಲಿ ಹೆಚ್ಚಾಗ್ತಾ ಸಾಗಿದೆ, ಹೌದಾ. ನಮ್ಗೆ ಗೊತ್ತು, ಮೊದ್ಲು ಇಲ್ಲಿ 0 ಇರುತ್ತೆ, ಇಲ್ಲಿ -1, ಇಲ್ಲಿ -2, ಇಲ್ಲಿ -3, ಇಲ್ಲಿ -4 ಈ ರೀತಿ ಇರುತ್ತೆ. ಮೊದಲು -1 ಇರುವಂತ ವೆಲಾಸಿಟಿ ಲಾಸ್ಟಿಗೆ -4 ಇದೆ, ಅಂದ್ರೆ ನೆಗೆಟಿವ್ ಆಗಿ ಹೆಚ್ಚಾಗ್ತಾ ಇದೆ, ರೈಟ್. ಅಂದ್ರೆ ಏನರ್ಥ ಅಂದ್ರೆ, ನಾವು ಸಪೋಸ್ ಮುಂದಕ್ಕೆ ಹೋಗೋದನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಆವಾಗ ಹಿಂದಕ್ಕೆ ಬರೋದನ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆಬ್ವಿಯಸ್ಲಿ ಅಲ್ವಾ. ಹಿಂಗ್ ಹೋಗೋದನ್ನ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರ ಉಲ್ಟಾ ಬರೋದನ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬೇಕು, ಹೌದಾ. ಸೊ ಈ ಗ್ರಾಫ್ ಏನ್ ಸೂಚಿಸ್ತಾ ಇದೆ ಅಂತಂದ್ರೆ, ನಮ್ಮ ವಸ್ತು, ನಮ್ಮ ಆಬ್ಜೆಕ್ಟ್ ರಿವರ್ಸ್ ಬರ್ತಾ ಇದ್ದಂಗೆ ತನ್ನ ಸ್ಪೀಡ್ ಅನ್ನ ಹೆಚ್ಚು ಮಾಡ್ಕೊಂತ ಬರ್ತಾ ಇದೆ ಅಂತ ಅರ್ಥ, ಹೌದಾ ಇಲ್ಲ. ವೆಲಾಸಿಟಿ ಹೆಚ್ಚಾಗ್ತಾ ಇದೆ, ಅದ್ರ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೆಚ್ಚಾಗ್ತಾ ಇದೆ. ಸ್ಪೀಡ್ ಹೆಚ್ಚು ಮಾಡ್ಕಂತ ರಿವರ್ಸ್ ಅಲ್ಲಿ ಬರ್ತಾ ಇದೆ ಅಂತ ಅರ್ಥ ಇದು, ಓಕೆನಾ. ಈಗ ಇಲ್ಲಿ ನೋಡಿ, ಇಲ್ಲಿ ಏನ್ ಕತೆ ಅಂತ, ಇದು ಹೇಳೋ ಕತೆ ಇನ್ನೂ ತುಂಬಾ ಚೆನ್ನಾಗಿದೆ. ಮೊದ್ಲೇನಾಯ್ತು, ನಮ್ಮ ವೆಲಾಸಿಟಿ ಏನೋ ಒಂದು ಸ್ಟಾರ್ಟಿಂಗ್ ವೆಲಾಸಿಟಿ ಇತ್ತು, ನಮ್ಮ ಗಾಡಿ ಹೋಗ್ತಾ ಇತ್ತು ಮುಂದೆ. ಹೆಂಗ್ ಹೋಗ್ತಾ ಉಂಟು? ನೆಗೆಟಿವ್ ಎಕ್ಸಲರೇಷನ್ ನಲ್ಲಿ ಹೋಗ್ತಾ ಉಂಟು. ಅಂದ್ರೆ ಹೋಗ್ತಾ ಇರೋ ಗಾಡಿ ತನ್ನ ವೆಲಾಸಿಟಿಯನ್ನ ಕಡಿಮೆ ಮಾಡ್ಕಂತ ಹೋಯ್ತು. ಕೊನೆಗೆ ಈ T1 ಟೈಮ್ ಆದಾಗ ನಮ್ಮ ಗಾಡಿಯ ವೆಲಾಸಿಟಿ ಏನಾಯ್ತು? 0 ಆಯ್ತು. ಓಕೆ, ಹೋಯ್ತಾ ಸ್ಲೋ ಮಾಡ್ಕೊಳ್ತಾ, ಅದಾದ್ಮೇಲೆ ಗಾಡಿ ರಿವರ್ಸ್ ಬರೋದಕ್ಕೆ ಶುರುವಾಯ್ತು. ರಿವರ್ಸ್ ಬರ್ಬೇಕಾದ್ರೆ ತನ್ನ ಸ್ಪೀಡ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಬಂತು. ಸೊ ಈ ಸಂದರ್ಭವನ್ನ ನಮ್ಮ ಈ VT ಗ್ರಾಫ್ ಸೂಚಿಸುತ್ತೆ. ಎಕ್ಸಲರೇಷನ್ ಅನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸೋದಕ್ಕೆ ನಿಮ್ಮ NCERT ಬುಕ್ ನಲ್ಲಿ ಮೂರು ಪೊಸಿಷನ್ ಟೈಮ್ ಗ್ರಾಫ್ ತಗೊಂಡಿದ್ದಾರೆ. ಹೋದ್ಸಲ ವೆಲಾಸಿಟಿ ಟೈಮ್ ಗ್ರಾಫ್ ತಗೊಂಡಿದ್ವಿ, ಈಗ ಪೊಸಿಷನ್ ಟೈಮ್ ಗ್ರಾಫ್ ತಗೊಂಡು ಎಕ್ಸಲರೇಷನ್ ಅನ್ನ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆ 3 ಪೊಸಿಷನ್ ಟೈಮ್ ಗ್ರಾಫ್ಗಳು ಈ ರೀತಿ ಇದೆ, ಓಕೆನಾ. ಮೊದಲನೇ ಪೊಸಿಷನ್ ಟೈಮ್ ಗ್ರಾಫ್ ಈ ರೀತಿ ಇದೆ. ನಮ್ಗೆಲ್ಲ ಗೊತ್ತು, ಪೊಸಿಷನ್ ಟೈಮ್ ಗ್ರಾಫ್ ನಲ್ಲಿ ನಮ್ಗೆ ಸ್ಲೋಪ್ ಏನ್ ಕೊಡುತ್ತೆ? ಸ್ಲೋಪ್ ವೆಲಾಸಿಟಿಯನ್ನ ಕೊಡುತ್ತೆ. ಮೊದಲನೇ ಗ್ರಾಫ್ ನೋಡಿ, ಮೊದಲನೇ ಗ್ರಾಫ್ ನಲ್ಲಿ ಸ್ಟ್ರೇಟ್ ಲೈನ್ ಬಂದಿದೆ ಅಂತಂದ್ರೆ ಯಾವುದೇ ಪಾಯಿಂಟ್ ತಗೊಳ್ಳಿ, ಎಲ್ಲಾ ಪಾಯಿಂಟ್ ನಲ್ಲಿಯೂ ಸ್ಲೋಪ್ ಸೇಮ್ ಇರುತ್ತೆ. ಈ ಪಾಯಿಂಟ್ ತಗೊಳ್ಳಿ, ಈ ಪಾಯಿಂಟ್ ನಲ್ಲೂ ಇಷ್ಟೇ ಉಂಟು ಸ್ಲೋಪ್. ಈ ಪಾಯಿಂಟ್ ತಗೊಳ್ಳಿ, ಈ ಪಾಯಿಂಟ್ ನಲ್ಲೂ ಇಷ್ಟೇ ಉಂಟು ಸ್ಲೋಪ್. ಸೊ ನೀವು ಸ್ಟ್ರೇಟ್ ಲೈನ್ ಬಂದಾಗ ಯಾವುದೇ ಪಾಯಿಂಟ್ ತಗೊಂಡ್ರು ಅದರಲ್ಲಿ ಸ್ಲೋಪ್ ಸೇಮ್ ಇರುತ್ತೆ. ಅಂದ್ರೆ ಎಲ್ಲಾ ಪಾಯಿಂಟ್ ನಲ್ಲಿಯೂ ವೆಲಾಸಿಟಿ ಸೇಮ್ ಅಂತ ಅರ್ಥ. ವೆಲಾಸಿಟಿ ಸೇಮ್ ಇದೆ ಅಂತಂದ್ರೆ, ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ ಅಂತಂದ್ರೆ, ಅಥವಾ ವೆಲಾಸಿಟಿ ಸೇಮ್ ಅಂತಂದ್ರೆ ನಾವು ಅದಕ್ಕೆ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕೂಡ ಕರಿತೀವಿ. ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ಏನು? ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ, ಸೇಮ್ ವೆಲಾಸಿಟಿಲಿ ಹೋಗ್ತಾ ಇದೆ ಅಂತ ಅರ್ಥ.
ಸೇಮ್ ವೆಲಾಸಿಟಿಲಿ ಹೋಗ್ತಾ ಇದ್ರೆ ನನ್ನ ವೆಲಾಸಿಟಿಲಿ ಏನಾದ್ರೂ ಬದಲಾವಣೆ ಆದಂಗಾಯ್ತಾ? ಇಲ್ಲ. ವೆಲಾಸಿಟಿಲಿ ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ಎಕ್ಸಲರೇಷನ್ 0 ಅಂತ ಅರ್ಥ. ಓಕೆ, ಎಕ್ಸಲರೇಷನ್ 0 ಅಂತ ಅರ್ಥ. ವೆಲಾಸಿಟಿಲಿ ಆಗೋ ಬದಲಾವಣೆಯನ್ನೇ ತಾನೇ ನಾವು ಎಕ್ಸಲರೇಷನ್ ಅಂತ ಕರೆಯೋದು. ಇಲ್ಲಿ ವೆಲಾಸಿಟಿಲಿ ಏನು ಚೇಂಜಸ್ ಆಗ್ತಾ ಇಲ್ಲ, ಸೊ ಎಕ್ಸಲರೇಷನ್ ಇಸ್ 0. ಈಗ ಎರಡನೇ ಗ್ರಾಫ್ ಅನ್ನ ನೋಡಿ. ಎರಡನೇ ಗ್ರಾಫ್ ನಲ್ಲಿ ಮೊದಲನೇ ಗ್ರಾಫ್ ಅಲ್ಲಿ ಏನಾಗಿತ್ತು, ಸ್ಟ್ರೇಟ್ ಲೈನ್ ಬಂದಿತ್ತು, ಹಿಂಗಾಗಿ ವೆಲಾಸಿಟಿ ಎಲ್ಲಾ ಪಾಯಿಂಟ್ ಅಲ್ಲಿ ಸೇಮ್ ಇತ್ತು. ಎರಡನೇ ಗ್ರಾಫ್ ನಲ್ಲಿ ಕರ್ವ್ ಬಂದಿದೆ, ಒಂದು ವಕ್ರವಾದ ರೇಖೆ ಬಂದಿದೆ. ಇದರ ಅರ್ಥ ಏನು? ಪ್ರತಿ ಪಾಯಿಂಟ್ ನಲ್ಲೂ ವೆಲಾಸಿಟಿ ಬೇರೆ ಬೇರೆ ಇರುತ್ತೆ ಅಂತ ಅರ್ಥ. ಯಾವ್ದಾದ್ರು 2 ಪಾಯಿಂಟ್ ತಗೊಳ್ಳಿ, ಈ ಪಾಯಿಂಟ್ ತಗೊಳ್ಳಿ ಮತ್ತೆ ಈ ಪಾಯಿಂಟ್ ತಗೊಳ್ಳಿ. ಇಲ್ಲಿ ನಮ್ಮ ಸ್ಲೋಪ್ ಹೆಂಗಿದೆ ಅನ್ನೋದನ್ನ ನೀವು ಹೆಂಗ್ ಹೇಳ್ತೀರಾ? ಆ ಪಾಯಿಂಟ್ ನಲ್ಲಿ ಒಂದು ಟ್ಯಾಂಜೆಂಟ್ ಅನ್ನ ಹೇಳ್ಕೊತೀರಾ. ಹೌದಾ? ಇವೆಲ್ಲ ನಾವು ಮೊದಲೇ ನೋಡಿದೀವಿ. ಆ ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್ ಹೇಳ್ಕೊತೀರಾ. ಈ ಪಾಯಿಂಟ್ ಅಲ್ಲಿ ಸ್ಲೋಪ್ ಬೇಕು ಅಂತಂದ್ರೆ ಈ ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್ ಹೇಳ್ಕೊತೀರಾ. ಹೌದಾ? ಈ ಸ್ಲೋಪ್ ನಮ್ಗೆ ಏನನ್ನ ಸೂಚಿಸುತ್ತೆ? ಈ ಸ್ಲೋಪ್ ನಮ್ಗೆ ವೆಲಾಸಿಟಿಯನ್ನ ಸೂಚಿಸುತ್ತೆ. ಇಲ್ಲಿ ನೋಡಿ ಟ್ಯಾಂಜೆಂಟ್ ನೋಡಿ, ಟ್ಯಾಂಜೆಂಟ್ ಕೆಳಗಡೆ ಹೋಗ್ತಾ ಉಂಟು ಅಂದ್ರೆ ವೆಲಾಸಿಟಿ ಕಡಿಮೆ ಇತ್ತು ಅಂತ ಅರ್ಥ. ಈ ಪಾಯಿಂಟ್ ನಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ನಮ್ಮ ಸ್ಲೋಪ್ ಅಥವಾ ನಮ್ಮ ಟ್ಯಾಂಜೆಂಟ್ ಮೇಲ್ಗಡೆ ಹೋಗ್ತಾ ಉಂಟು, ರೈಟ್? ಸೊ ಇಲ್ಲಿ ನಮ್ಮ ಸ್ಲೋಪ್ ಅಂದ್ರೆ ನಮ್ಮ ವೆಲಾಸಿಟಿ, ಈ ಸ್ಲೋಪ್ ಕೊಡೋದು ವೆಲಾಸಿಟಿ ತಾನೆ. ಸೊ ಇಲ್ಲಿ ನಮ್ಮ ವೆಲಾಸಿಟಿ ಹೆಚ್ಚಾಗ್ತಾ ಉಂಟು ಅಂತ ಅರ್ಥ. ಮೊದಲು ವೆಲಾಸಿಟಿ ಕಮ್ಮಿ ಆಗ್ತಾ ಇತ್ತು, ಆಮೇಲೆ ವೆಲಾಸಿಟಿ ಹೆಚ್ಚಾಯ್ತು. ಮೊದಲು ವೆಲಾಸಿಟಿ ಕಮ್ಮಿ ಇತ್ತು, ಆಮೇಲೆ ವೆಲಾಸಿಟಿ ಹೆಚ್ಚಾಯ್ತು. ಇದ್ರ ಅರ್ಥ ಏನು? ಇದ್ರ ಅರ್ಥ ಇಲ್ಲಾಗಿರೋದು ಪಾಸಿಟಿವ್ ಎಕ್ಸಲರೇಷನ್ ಅಂತ. ಇಲ್ಲಿ ನೋಡಿ, ಮೊದಲು ವೆಲಾಸಿಟಿ ಜಾಸ್ತಿ ಇತ್ತು, ಆಮೇಲೆ ವೆಲಾಸಿಟಿ ಕಡಿಮೆ ಆಯ್ತು. ಇದರ ಅರ್ಥ ಏನು? ಇಲ್ಲಾಗಿರುವಂಥದ್ದು ನೆಗೆಟಿವ್ ಎಕ್ಸಲರೇಷನ್ ಅಂತ ಅರ್ಥ. ವೆಲಾಸಿಟಿ ಕಮ್ಮಿ ಆದ್ರೆ ನೆಗೆಟಿವ್ ಎಕ್ಸಲರೇಷನ್, ವೆಲಾಸಿಟಿ ಜಾಸ್ತಿ ಆದ್ರೆ ಪಾಸಿಟಿವ್ ಎಕ್ಸಲರೇಷನ್, ಅಷ್ಟೇ. ಸೊ ಇದೇ ರೀತಿ ಒಂದು PT ಗ್ರಾಫ್ ನ ಮೂಲಕ ನಿಮ್ಗೆ ಅವರು ಎಕ್ಸಲರೇಷನ್ ಅನ್ನ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ನಾವೀಗ ಏನೇನು ಕಾನ್ಸೆಪ್ಟ್ ಗಳನ್ನ ನೋಡ್ಬೇಕಿತ್ತೋ ಎಲ್ಲ ಕಾನ್ಸೆಪ್ಟ್ ಗಳನ್ನ ನೋಡಿ ಆಗಿದೆ. ಈಗ ಖುಷಿಯಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ, ಚಿಲ್ ಮಾಡೋಣ. ಈಗ ಜಸ್ಟ್ ನೀವ್ ಏನ್ ಕಾನ್ಸೆಪ್ಟ್ ಕಲ್ತಿದ್ದೀರೋ ಎಕ್ಸಲರೇಷನ್ ಬಗ್ಗೆ, ಅದ್ರ ಮೇಲೆ ಪ್ರಶ್ನೆಗಳಿರುತ್ತೆ. ನಿಮ್ ಬೋರ್ಡ್ ಮೇಲೆ ಕೇಳುವಂತಹ ಪ್ರಶ್ನೆಗಳಿರುತ್ತೆ, CET ಎಕ್ಸಾಮ್ ನಲ್ಲಿ ಕೇಳುವಂತಹ ಪ್ರಶ್ನೆಗಳಿರುತ್ತೆ. ಅದರ ಜೊತೆಗೆ ಹಿಂದಿನ ವಿಡಿಯೋದಲ್ಲಿ ನೀವೇನೇನ್ ಕಾನ್ಸೆಪ್ಟ್ ನೋಡಿದಿರೋ ಆ ಕಾನ್ಸೆಪ್ಟ್ ಗಳ ಮೇಲೂ ಕೂಡ ಒಂದೆರಡು ಕ್ವಶನ್ ಇದಾವೆ. ಈ ಕ್ವಶನ್ ಗಳನ್ನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಇವತ್ತು ಹೇಳಿರೋ ಕಾನ್ಸೆಪ್ಟ್ ಗಟ್ಟಿ ಆಗೋದ್ರ ಜೊತೆಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತಹ ಕಾನ್ಸೆಪ್ಟ್ ಗಳ ರಿವಿಷನ್ ಕೂಡ ಆಗುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆಗಳನ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೇನೆ, ಸ್ಕ್ರೀನ್ ಮೇಲೆ. ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಆ ಪ್ರಶ್ನೆಯನ್ನ ಓದ್ಕೋಬೇಕು. ನನಗಿಂತ ಮೊದಲೇ ನೀವು ಆನ್ಸರ್ ಹೇಳೋದಕ್ಕೆ ಟ್ರೈ ಮಾಡಬೇಕು. ಅದಾದ್ಮೇಲೆ ನಾನು ಆನ್ಸರ್ನ ಕೇಳಬೇಕು. ಓಕೆನಾ? ಸೊ ರೆಡಿನಾ ಎಲ್ಲರೂ? ಶುರು ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದೆ. ಅ ಪಾರ್ಟಿಕಲ್ ಮೂವ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದು ಪಾರ್ಟಿಕಲ್ ಇದೆ ಅಂತ, ಒಂದು ವಸ್ತು ಯೂನಿಫಾರ್ಮ್ ವೆಲಾಸಿಟಿಲಿ ಹೋಗ್ತಾ ಇದೆ. ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ಒಂದೇ ತರದ ವೆಲಾಸಿಟಿ. 30 km/h ನಲ್ಲಿ ಹೋಗ್ತಾ ಇದ್ರೆ 30 km/h ನಲ್ಲೇ ಹೋಗಬೇಕು. ಓಕೆನಾ? ಚೇಂಜ್ ಆಗಂಗಿಲ್ಲ. ಸೊ ಒಂದೇ ತರದ ವೆಲಾಸಿಟಿ, ಚೇಂಜ್ ಆಗದೇ ಇರೋ ವೆಲಾಸಿಟಿ ಅಂತ ಹೇಳ್ತಾ ಇದ್ದಾರೆ. ವೆಲಾಸಿಟಿ ಚೇಂಜ್ ಆಗ್ತಿಲ್ಲ ಅಂದ್ರೆ ಏನರ್ಥ? ಎಕ್ಸಲರೇಷನ್ 0 ಅಂತ ತಾನೆ. ಯಾಕಂದ್ರೆ ಎಕ್ಸಲರೇಷನ್ ಅಂದ್ರೆ ಏನು? ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನು ಚೇಂಜ್ ಆಗುತ್ತೋ ಅದನ್ನೇ ನಾವು ಎಕ್ಸಲರೇಷನ್ ಅಂತ ಕರಿತೀವಿ. ವೆಲಾಸಿಟಿ ಚೇಂಜ್ ಆದ್ರೆ ಮಾತ್ರ ಎಕ್ಸಲರೇಷನ್ ಇರುತ್ತೆ. ಯೂನಿಫಾರ್ಮ್ ಮೋಷನ್ ಅಂತಂದ್ರೆ, ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೆ ವೆಲಾಸಿಟಿನೇ ಚೇಂಜ್ ಆಗಲ್ಲ. ಸೊ ಎಕ್ಸಲರೇಷನ್ 0. ನೆಕ್ಸ್ಟ್ ಕ್ವಶನ್. ಅ ಪಾರ್ಟಿಕಲ್ ಇಸ್ ಮೂವಿಂಗ್ ಆನ್ ಎಕ್ಸ್ ಆಕ್ಸಿಸ್ such that the velocity is function of the x coordinate according to the relation. ಒಂದು ರಿಲೇಷನ್ ಕೊಟ್ಟಿದ್ದಾರೆ, v is equal to 2x plus 1. ಫೈಂಡ್ ಔಟ್ ದ ಎಕ್ಸಲರೇಷನ್. ನೋಡಿ, ಅವ್ರು ಕೊಟ್ಟಿರುವಂತಹ ರಿಲೇಷನ್ ಇದೆಯೋ ಅದನ್ನ ನಾನು ಬೋರ್ಡ್ ಮೇಲೆ ಆಲ್ರೆಡಿ ಬರೆದಿಟ್ಕೊಂಡಿದ್ದೇನೆ. ಈ ರಿಲೇಷನ್ ಅದು v is equal to 2x plus 1. ನಮಗೆ ಅವ್ರು ಕೇಳ್ತಾ ಇರೋದು ಎಕ್ಸಲರೇಷನ್, ರೈಟ್? ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಲರೇಷನ್ ಅಂತಂದ್ರೆ ಏನು? ಎಕ್ಸಲರೇಷನ್ ಅಂತಂದ್ರೆ ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಹೌದಾ? dv by dt. ಹೌದಾ? ಇದೇ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಅಥವಾ ಎಕ್ಸಲರೇಷನ್. ಸೊ ಏನ್ ಮಾಡ್ಬೇಕು? ನನಗೆ ಎಕ್ಸಲರೇಷನ್ ಬೇಕು ಅಂತಂದ್ರೆ ಈ ವೆಲಾಸಿಟಿ ಏನಿತ್ತಲ್ವಾ, ಆ ವೆಲಾಸಿಟಿಯ ಡೆರಿವೇಟಿವ್ ತೆಗಿಬೇಕು. ವಿತ್ ರೆಸ್ಪೆಕ್ಟ್ ಟು ಟೈಮ್ ವೆಲಾಸಿಟಿಯ ಡೆರಿವೇಟಿವ್ ತೆಗಿಬೇಕು. ಸೊ ಅದೇ ಕೆಲಸ ಮಾಡೋಣ. ವೆಲಾಸಿಟಿ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ಕೇಳ್ತಾ ಇದ್ದಾರೆ ಅಂದ್ರೆ ಏನ್ ಮಾಡ್ಬೇಕಾಯ್ತು? ಇದ್ರ ಡೆರಿವೇಟಿವ್ ತೆಗಿಬೇಕಾಯ್ತು. dv by dt. ಬರೀ ಲೆಫ್ಟ್ ಹ್ಯಾಂಡ್ ಸೈಡ್ ಡೆರಿವೇಟಿವ್ ತೆಗೆದು ರೈಟ್ ಹ್ಯಾಂಡ್ ಸೈಡ್ ಅಂತ ತೆಗೆದೇ ಇದ್ರೆ ರೈಟ್ ಹ್ಯಾಂಡ್ ಸೈಡ್ ನವರಿಗೆ ಅನ್ಯಾಯ ಆಗಲ್ವಾ ಗುರು? ಸೊ ರೈಟ್ ಹ್ಯಾಂಡ್ ಸೈಡ್ ಕೂಡ ಡೆರಿವೇಟಿವ್ ಅನ್ನ ತೆಗಿರಿ. ಏನಿದೆ ರೈಟ್ ಹ್ಯಾಂಡ್ ಸೈಡ್? 2x plus 1 ಅಂತ ಇದೆ. ಹೌದಾ? ಈ ಡೆರಿವೇಟಿವ್ ತೆಗೆಯೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ಈಗ ಮತ್ತೆ ಅದನ್ನ ಹೇಳ್ತಾ ಕೊಡಲ್ಲ, ಜಸ್ಟ್ ಡೆರಿವೇಟಿವ್ ತೆಗಿತಾ ಹೋಗ್ತಾನೆ. ಸೊ ಈ ರೀತಿ ಬಂದಾಗ ಏನ್ ಮಾಡ್ಬೇಕು? dv by dt ಅಂತಂದ್ರೆ ಏನು? dv by dt ಅಂತಂದ್ರೆ ಎಕ್ಸಲರೇಷನ್, ರೈಟ್? ಸೊ ಇದರ ಡೆರಿವೇಟಿವ್ 2x plus 1 ನ ಡೆರಿವೇಟಿವ್ ತೆಗಿಬೇಕಾದ್ರೆ ಏನ್ ಮಾಡ್ಕೋಬೇಕು ನಾವು? ನೋಡಿ, 2x ಮತ್ತು 1 ನ ನಡುವೆ ಪ್ಲಸ್ ಬಂದಿದೆ. ಹೌದಾ? ಸೊ 2x ನ ಡೆರಿವೇಟಿವ್ ಅನ್ನ ಮೊದಲು ತೆಕ್ಕೋಬೇಕು, ಅದಾದ್ಮೇಲೆ 1ರ ಡೆರಿವೇಟಿವ್ ಅನ್ನ ತೆಗಿಬೇಕು, ರೈಟ್? ಸೊ d by dt of 2x plus d by dt of 1, ರೈಟ್? ಒಪ್ಕೋತೀರಾ? ನೋಡಿ, ಇದನ್ನ ಈ ರೀತಿಯಾಗಿ ಬರ್ಕೊಂಡೆ. ಆಯ್ತಾ? ಈಗ ಮುಂದೆ ಮಾಡೋಣ. a is equal to ಡೆರಿವೇಟಿವ್ ಆಫ್ 2x ಏನ್ ಬರ್ಬೇಕಾಯ್ತು? ನೋಡಿ, ಇಲ್ಲಿ 2x ನಾವ್ ಯಾವ್ದ್ರ ಡೆರಿವೇಟಿವ್ ತೆಗೆಯೋದಕ್ಕೆ ಹೊರಟಿದ್ರೆಯೋ ಅದರಲ್ಲಿ ಬರೇ ಕಾನ್ಸ್ಟೆಂಟ್ ಇಲ್ಲ. ಕಾನ್ಸ್ಟೆಂಟ್ ಅನ್ನುವಂಥದ್ದು, 2 ಅನ್ನುವಂಥ ಕಾನ್ಸ್ಟೆಂಟ್
ಎಕ್ಸ್ ಅನ್ನುವಂತ ವೇರಿಯೇಬಲ್ ಜೊತೆಗೆ ಮಲ್ಟಿಪ್ಲೈ ಹಾಕೊಂಡಿದೆ. ಸೊ ಏನು ಮಾಡ್ಬೇಕು ಈ ತರ ಸಂದರ್ಭದಲ್ಲಿ, ಈ ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತೆಕ್ಕೋಬೇಕು, ಉಳಿದಿರೋದರ ಡೆರಿವೇಟಿವ್ ಅನ್ನ ತೆಗಿಬೇಕು. ರೈಟ್, ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತೆಕ್ಕೊಂಡೆ, ಎರಡನ್ನ ಹೊರಗಡೆ ತೆಕ್ಕೊಂಡೆ, ಉಳ್ಕೊಂಡಿರೋದೇನು dx ಬೈ dt. ಹೌದಾ, ಪ್ಲಸ್ ಇಲ್ಲಿ ನೋಡಿ ಒಂದರ ಡೆರಿವೇಟಿವ್ ತೆಗಿಬೇಕು. ಒಂದು ಅಂತಂದ್ರೇನು, ಕಾನ್ಸ್ಟೆಂಟ್, ಬರೇ ಕಾನ್ಸ್ಟೆಂಟ್. ಇಲ್ಲೇ ಬರೇ ಕಾನ್ಸ್ಟೆಂಟ್ ಇಲ್ಲಾಗಿತ್ತು, ಕಾನ್ಸ್ಟೆಂಟ್ ವೇರಿಯೇಬಲ್ ಜೊತೆಗೆ ಮಲ್ಟಿಪ್ಲೈ ಹಾಕೊಂಡಿತ್ತು. ಬಟ್ ಇಲ್ಲಿ ಬರೇ ಕಾನ್ಸ್ಟೆಂಟ್ ಇದೆ, ಬರೇ ಕಾನ್ಸ್ಟೆಂಟ್ ನ ಡೆರಿವೇಟಿವ್ ಯಾವತ್ತು 0 ಆಗಿರುತ್ತೆ. ಸೊ ಇಲ್ಲೇನಾಯ್ತು, 0 ಆಯ್ತು, ಇದರ ವ್ಯಾಲ್ಯೂ 0 ಆಯ್ತು. ಓಕೆನಾ. ಈಗ a is equal to 2 dx by dt ಅಂತಂದ್ರೇನು, dx by dt ಅಂತಂದ್ರೆ ವೆಲಾಸಿಟಿ. ರೈಟ್, ಇದೊಂದು ಫಾರ್ಮುಲಾ. dx by dt ಅಂತಂದ್ರೆ ವೆಲಾಸಿಟಿ, ಡೆರಿವೇಟಿವ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅನ್ನ ತೆಗೆದ್ರೆ ನಮಗೆ ವೆಲಾಸಿಟಿ ಸಿಗುತ್ತೆ. ಸೊ dx by dt ಜಾಗದಲ್ಲಿ ನಾವು v ಅಂತ ಬರ್ಕೋಬಹುದು. ಓಕೆನಾ, a is equal to 2v ಅಂತ ಆಯ್ತು. ಆದ್ರೆ ನೀವು ನೋಡ್ತಾ ಇರಬಹುದು ಆಪ್ಷನ್ ನಲ್ಲಿ 2v ಅನ್ನೋ ಆಪ್ಷನ್ ಇಲ್ಲ. ನಮ್ಗೆ ಏನ್ ಕೇಳ್ತಾ ಇದಾರೆ ಅವರು, ಆಸ್ ಎಕ್ಸ್ ನ ಫಂಕ್ಷನ್ ಆನ್ಸರ್ ನ ಕೇಳ್ತಾ ಇದ್ದಾರೆ. ಎಕ್ಸ್ ನ ಫಂಕ್ಷನ್ ಅಲ್ಲಿ ಹೇಳೋದು ಅಂತಂದ್ರೆ ನಮ್ಗೆ ಲಾಸ್ಟ್ ಆನ್ಸರ್ ಏನ್ ಬಂದಿದ್ಯಲ್ವಾ, ಇದರಲ್ಲಿ ಎಕ್ಸ್ ಬರೋ ರೀತಿಲಿ ಇರಬೇಕು. ಸೊ ನಾನೀಗ ಒಂದು ಐಡಿಯಾ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ನಮ್ಗೆ a is equal to 2v ಅಂತ ಸಿಕ್ಕಿದೆ. v ಅಂತಂದ್ರೆ ಏನು ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ರೈಟ್, ಸೊ ಅದನ್ನ ಹಾಕೋತೀನಿ, ಆವಾಗ ನನಗೆ ಎಕ್ಸ್ ನಲ್ಲಿ ಆನ್ಸರ್ ಸಿಗುತ್ತೆ. ರೈಟ್, ಸೊ a ಇರೋ ಜಾಗದಲ್ಲಿ a ಬರ್ಕೊಂಡೆ, 2 ಇರೋ ಜಾಗದಲ್ಲಿ 2 ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ವೆಲಾಸಿಟಿ ಅಂತಂದ್ರೇನು, v ಅಂದ್ರೇನು ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 2x + 1 ಅಂತ, ಅದನ್ನ ಬರ್ಕೋತೀನಿ. ಸೊ v ಜಾಗದಲ್ಲಿ 2x + 1 ಅಂತ ಬರ್ಕೋತೇನೆ. ಓಕೆ, v ಜಾಗದಲ್ಲಿ ಇದನ್ನ ಬರ್ಕೊಂಡೆ, 2 ಜಾಗದಲ್ಲಿ 2 ಬರ್ಕೊಂಡೆ, ಮತ್ತೆ ಏನು ಮಾಡಲಿಲ್ಲ. ಈಗ ಲಾಸ್ಟ್ ಫೈನಲ್ ಆನ್ಸರ್ ತೆಗಿಯೋಣ. ಸೊ a is equal to ಏನ್ ಬರುತ್ತೆ ಗುರು, a is equal to 2 2 4 ಅಂದ್ರೆ 4x ಪ್ಲಸ್ 2 1 2. ಓಕೆ, ಸೊ a is equal to 4x + 2 ಅಂತ ಬರುತ್ತೆ. ಸೊ ಆಪ್ಷನ್ ನಲ್ಲಿ ಕೊಟ್ಟಿರಬಹುದು, ನೋಡಿ ಒಮ್ಮೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ. ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಾಟ್ ಈಸ್ ದ ರೇಷಿಯೋ ಆಫ್ SI to CGS ಯೂನಿಟ್ ಆಫ್ ಎಕ್ಸಲರೇಷನ್? ಎಕ್ಸಲರೇಷನ್ ನ SI ಯೂನಿಟ್ ಮತ್ತೆ CGS ಯೂನಿಟ್ ಗಳ ನಡುವೆ ಏನ್ ರೇಷಿಯೋ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ. ಇದೇನು ನಿಮ್ಮ ಬೋರ್ಡ್ ಎಕ್ಸಾಮ್ ನಲ್ಲಿ ಬರಲ್ಲ, ಬಂದ್ರೆ CET ನಲ್ಲಿ ಬರಬಹುದು. ಆಯ್ತಾ. ಸೊ ಏನ್ ಕೇಳ್ತಾ ಇದ್ದಾರೆ ಅವರು ಅಂತಂದ್ರೆ SI ಯೂನಿಟ್ ಮತ್ತೆ CGS ಯೂನಿಟ್ ಗಳ ನಡುವೆ, SI ಯೂನಿಟ್ ಅಂದ್ರೇನು, CGS ಯೂನಿಟ್ ಗಳಂದ್ರೇನು, ಎಲ್ಲವನ್ನ ನಾವು ಮೊದಲನೇ ಚಾಪ್ಟರ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಗಳಲ್ಲಿ ನೋಡಿದ್ದೇವೆ. ಅದನ್ನ ಒಮ್ಮೆ ಬ್ರೀಫ್ ಆಗಿ ಹೇಳ್ಕೊತೀನಿ. ಓಕೆನಾ. ನಮ್ಗೆ ಅವ್ರು ಕೇಳ್ತಾ ಇರೋದು SI ಯೂನಿಟ್ ಮತ್ತೆ CGS ಯೂನಿಟ್ ಗಳ ನಡುವಿನ ರೇಷಿಯೋ. ಹೌದಾ. ಸೊ SI ಯೂನಿಟ್ ಮತ್ತೆ CGS ನಡುವಿನ ರೇಷಿಯೋನ ಈ ರೀತಿ ಬರ್ಕೋತಾರೆ. ಈ ರೀತಿನೂ ಬರೀತಾರೆ, SI ಈಸ್ ಟು CGS ಅಂತ ಬರೀತಾರೆ, CGS ಅಂತ ಬರೀತಾರೆ, ಈ ರೀತಿ ಬರೀತಾರೆ. ಈ ರೀತಿ ಬರೆಯೋದು ಒಂದೇ, ಈ ರೀತಿ ಬರೆಯೋದು ಒಂದೇ. ಓಕೆನಾ. ಸೊ ಇವೆಲ್ಲ ನಿಮ್ಗೆ ಬೇಸಿಕ್ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೇನೆ. ಈಗ ಮುಂದುವರೆಯೋಣ. ಓಕೆ, ಈ ರೀತಿ ಬರ್ಕೊಂಡಿದ್ದಾರೆ. SI ಯೂನಿಟ್ ಮತ್ತೆ CGS ನಡುವಿನ ರೇಷಿಯೋನ ತೆಗಿಬೇಕು. ಯಾವ್ದಕ್ಕೆ ಅವ್ರು ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದಾರೆ, ಎಕ್ಸಲರೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆನಾ. ಎಕ್ಸಲರೇಷನ್ SI ಯೂನಿಟ್ ಮತ್ತೆ CGS ಯೂನಿಟ್ ನ ನಡುವಿನ ರೇಷಿಯೋವನ್ನ ತೆಗಿಬೇಕು. SI ಯೂನಿಟ್ ಅಂತಂದ್ರೇನು, SI ಯೂನಿಟ್ ಅಂತಂದ್ರೆ ಉದ್ದವನ್ನ ಮೀಟರ್ ನಲ್ಲಿ ಹೇಳ್ತಾರೆ. ರೈಟ್, ಮತ್ತೇನು ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಹೇಳ್ತಾರೆ, ಮಾಸ್ ಅನ್ನ kg ಅಲ್ಲಿ ಹೇಳ್ತಾರೆ. ರೈಟ್, ಕರೆಂಟ್ ಅನ್ನ ಆಂಪಿಯರ್ ನಲ್ಲಿ ಹೇಳ್ತಾರೆ. ಇದೆಲ್ಲ SI ಯೂನಿಟ್. CGS ಯೂನಿಟ್ ಅಂತಂದ್ರೆ, CGS ಯೂನಿಟ್ ಅಂತಂದ್ರೆ C ಅಂತಂದ್ರೆ ಸೆಂಟಿಮೀಟರ್, G ಅಂತಂದ್ರೆ ಗ್ರಾಮ್, S ಅಂತಂದ್ರೆ ಸೆಕೆಂಡ್. ಇದು CGS ಯೂನಿಟ್. ಅಂದ್ರೆ ಉದ್ದವನ್ನ ಸೆಂಟಿಮೀಟರ್ ನಲ್ಲಿ ಹೇಳ್ತಾರೆ, ಮಾಸ್ ಅನ್ನ ಗ್ರಾಮ್ ನಲ್ಲಿ ಹೇಳ್ತಾರೆ, ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಹೇಳ್ತಾರೆ. ಓಕೆನಾ. ಸೊ ಈಗೇನ್ ಯಾವ್ದ್ರ SI ಯೂನಿಟ್ ಬಗ್ಗೆ ಕೇಳ್ತಿದ್ದಾರೆ ಅವರು, ಎಕ್ಸಲರೇಷನ್ SI ಯೂನಿಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಎಕ್ಸಲರೇಷನ್ SI ಯೂನಿಟ್ ಏನಪ್ಪಾ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ರೈಟ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ರೈಟ್, ಸೊ SI ಯೂನಿಟ್ ನಲ್ಲಿ ಉದ್ದವನ್ನ ಮೀಟರ್ ನಲ್ಲಿ ಹೇಳ್ತಾರೆ, ಸೊ ಮೀಟರ್. ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಹೇಳ್ತಾರೆ, ಸೊ ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಬರ್ಕೊಂಡಿದ್ದಾನೆ. ಓಕೆನಾ. ಆದ್ರೆ ಈಗ CGS ಯೂನಿಟ್ ನಲ್ಲಿ ನಾವು ಬರಿಬೇಕು. ಸೊ ಉದ್ದವನ್ನ CGS ಯೂನಿಟ್ ನಲ್ಲಿ ಯಾವ್ದ್ರಲ್ಲಿ ಹೇಳ್ತಾರೆ, ಸೆಂಟಿಮೀಟರ್ ನಲ್ಲಿ ಹೇಳ್ತಾರೆ. ಸೊ ಮೀಟರ್ ಇರೋ ಜಾಗದಲ್ಲಿ ನಾವು ಸೆಂಟಿಮೀಟರ್ ಅಂತ ಬರ್ಕೋಬೇಕು. CGS ಯೂನಿಟ್ ಆಗ್ಲಿ SI ಯೂನಿಟ್ ಆಗ್ಲಿ ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಹೇಳ್ತಾರೆ, ಸೊ S ಸ್ಕ್ವೇರ್ ಆಯ್ತು. ಓಕೆನಾ. ನೋಡಿ, ಇಲ್ಲಿ ಉದ್ದ, ಇಲ್ಲೂ ಉದ್ದ ಇದೆ. ಇಲ್ಲಿ ಉದ್ದವನ್ನ ಮೀಟರ್ ನಲ್ಲಿ ಹೇಳ್ತಾ ಇದ್ರು, ಇಲ್ಲಿ ಉದ್ದವನ್ನ ಸೆಂಟಿಮೀಟರ್ ನಲ್ಲಿ ಹೇಳ್ತಾ ಇದ್ರು. ಇಲ್ಲಿ ಟೈಮ್ ಇದೆ, ಇಲ್ಲೂ ಟೈಮ್ ಅನ್ನ ಸೆಕೆಂಡ್ ನಲ್ಲಿಯೇ ಹೇಳ್ತಾರೆ SI ಯೂನಿಟ್ ನಲ್ಲಿ. CGS ಯೂನಿಟ್ ನಲ್ಲಿಯೂ ಕೂಡ ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಹೇಳ್ತಾರೆ. ಅದನ್ನ ಬರ್ಕೊಂಡೆ. ಈಗ ನೋಡಿ, ಮೇಲ್ಗಡೆನು S ಸ್ಕ್ವೇರ್ ಇದೆ, ಕೆಳಗಡೆನು S ಸ್ಕ್ವೇರ್ ಇದೆ. ಅದನ್ನ ನಾನು ಕ್ಯಾನ್ಸಲ್ ಮಾಡ್ಕೋತೀನಿ. ಓಕೆನಾ. ಏನ್ ಉಳ್ಕೊಳ್ತು, m/cm ಅಂತ ಉಳ್ಕೊಳ್ತು, ಮೀಟರ್ ಡಿವೈಡೆಡ್ ಬೈ ಸೆಂಟಿಮೀಟರ್ ಅಂತ ಉಳ್ಕೊಳ್ತು. ಹೌದಾ. ಸೊ ಮೀಟರ್ ಜಾಗದಲ್ಲಿ ನಾನು 100 ಸೆಂಟಿಮೀಟರ್ ಅಂತ ಬರಿಬಹುದಾ? ಹೌದಾ. 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್, ಒಪ್ಕೋತೀರ ತಾನೆ. ಸೊ ಸೆಂಟಿಮೀಟರ್ ಇರೋ ಜಾಗದಲ್ಲಿ ಸೆಂಟಿಮೀಟರ್ ಅಂತ ಬರ್ಕೋತೀನಿ. ಸೆಂಟಿಮೀಟರ್ ಕ್ಯಾನ್ಸಲ್. ಏನು ಉಳ್ಕೊಳ್ತು, 100 ಅನ್ನೋದು ಉಳ್ಕೊಳ್ತು. ಓಕೆನಾ. ಸೊ 100 ಅನ್ನೋದು ನಿಮ್ಮ ಆಪ್ಷನ್ ನಲ್ಲಿ ಇದೆಯಾ ನೋಡಿ, ಇದರ ರೇಷಿಯೋ 100 ಅಂತ ಬಂತು. 100 ಅನ್ನೋದು ಆಪ್ಷನ್ ನಲ್ಲಿ ಇದೆಯಾ? ಓಕೆ, ಆಪ್ಷನ್ ಅಲ್ಲಿ ಇಲ್ಲ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, 100 ಅನ್ನೇ ಬೇರೆ ರೂಪದಲ್ಲಿ ಕೊಟ್ಟಿದ್ದಾರೆ. 100 ಅನ್ನೇ ಅವರು 10⁻²ಅಂತ ಬಂದಿದ್ದಾರೆ. ಓಕೆ, 10⁻² ಅಂತ ಬಂದಿದ್ದಾರೆ. 2 0 ಇದೆಯಲ್ವಾ, ಸೊ 10⁻². ಓಕೆ, ಸೊ ಮುಂದಿನ ಆನ್ಸರ್ ಅನ್ನ ನೋಡೋಣ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ವೆಲಾಸಿಟಿ ಟೈಮ್ ಗ್ರಾಫ್ ಆನ್ ಆಬ್ಜೆಕ್ಟ್ ಇನ್ ಮೋಷನ್ ಈಸ್ ಪ್ಯಾರಲಲ್ ಟು ದ ಟೈಮ್ ಆಕ್ಸಿಸ್. ಓಕೆ, ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಇದೆ. ಅವ್ರ ಪ್ರಶ್ನೆಯಲ್ಲಿ ಗ್ರಾಫ್ ನ ಚಿತ್ರವನ್ನ ಕೊಟ್ಟಿಲ್ಲ, ನಾವು ಬೇಕಾದ್ರೆ ಒಂದು ಚಿತ್ರವನ್ನ ಬಿಡಿಸೋಣ. ಆಯ್ತಾ. ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಇದೆಯಂತೆ.
ವೆಲಾಸಿಟಿ ಟೈಮ್ ಗ್ರಾಫ್ ಅಂದ್ರೆ ಇಲ್ಲಿ ವಿ ಇಲ್ಲಿ ಟಿ ಇರುತ್ತೆ ಗೊತ್ತಲ್ವಾ. ಸೊ ಅವ್ರು ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಗ್ರಾಫ್ ಯಾವ ರೀತಿ ಬಂದಿದೆ ಅಂತಂದ್ರೆ ಇಟ್ ಈಸ್ ಪ್ಯಾರಲಲ್ ಟು ಟೈಮ್ ಆಕ್ಸಿಸ್ ಅಂತ ಹೇಳ್ತಾರೆ. ಟೈಮ್ ಆಕ್ಸಿಸ್ ಅಂದ್ರೆ ಇದು ಟೈಮ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ನಮ್ ಗ್ರಾಫ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಅರ್ಥ ಏನಾಯ್ತಪ್ಪ, ಇದರ ಅರ್ಥ ಏನಾಯ್ತು ಅಂತಂದ್ರೆ ನೋಡಿ ವೆಲಾಸಿಟಿ ಚೇಂಜ್ ಆಗ್ತಿಲ್ಲ, ಪ್ರತಿ ಪಾಯಿಂಟ್ ನಲ್ಲೂ ವೆಲಾಸಿಟಿ ಸೇಮ್ ಇದೆ ರೈಟ್. ವೆಲಾಸಿಟಿ ಚೇಂಜ್ ಆಗೋದಾದ್ರೆ ಗ್ರಾಫ್ ಮೇಲೆ ಕೆಳಗೆ ಓಡಾಡಬೇಕಾಗಿತ್ತು ವಿ ಟಿ ಗ್ರಾಫ್, ಬಟ್ ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ, ಯೂನಿಫಾರ್ಮ್ ವೆಲಾಸಿಟಿ ಇದೆ ಅನ್ನೋದಾಯ್ತು. ಸೊ ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ, ಸಾರಿ ಇದರಲ್ಲಿ ಎಕ್ಸಲರೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ವೆಲಾಸಿಟಿ ಎಲ್ಲಿ ಏನು ಚೇಂಜ್ ಆಗ್ತಾ ಇಲ್ಲ ಅಂತಂದ್ರೆ ಎಕ್ಸಲರೇಷನ್ ಏನು 0 ಆಗಬೇಕಾಯ್ತು. ಹೌದಾ. ಸೊ ಎಕ್ಸಾಕ್ಟ್ಲಿ ಒಂದೇ ಪ್ರಶ್ನೆ ಏನಿತ್ತು ಅದನ್ನೇ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ ಅಷ್ಟೇ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಬಾಡಿ ಈಸ್ ಗಿವನ್ ಟು ಬಿ ಪ್ರಪೋರ್ಷನಲ್ ಟು ದ ಕ್ಯೂಬ್ ಆಫ್ ಟೈಮ್ ಇಲ್ಯಾಪ್ಸ್ಡ್. ಏನ್ ಹೇಳ್ತಾ ಇದ್ದಾರೆ ಒಮ್ಮೆ ನೋಡಿ, ಅದನ್ನ ಕರೆಕ್ಟ್ ಆಗಿ ನೋಡಿ. ಡಿಸ್ಪ್ಲೇಸ್ಮೆಂಟು ಟೈಮ್ನ ಕ್ಯೂಬ್ಗೆ ಪ್ರಪೋರ್ಷನಲ್ ಆಗಿದೆ ಅಂತ. ಓಕೆನಾ. ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಎಕ್ಸ್ ನಿಂದ ಬರ್ಕೋತೀವಿ. ಡಿಸ್ಪ್ಲೇಸ್ಮೆಂಟ್ ಯಾವ್ದಕ್ಕೆ ಪ್ರಪೋರ್ಷನಲ್ ಆಗಿದೆ ಅಂತ ಟೈಮ್ನ ಕ್ಯೂಬ್ಗೆ. ಸೊ ಟಿ ಕ್ಯೂಬ್ ಅಂತ ಬರ್ಕೋತೀನಿ. ಓಕೆ, ಡಿಸ್ಪ್ಲೇಸ್ಮೆಂಟ್ ಇಸ್ ಪ್ರಪೋರ್ಷನಲ್ ಟು ಟಿ ಕ್ಯೂಬ್ ಅಂತ ಬರ್ಕೋತೀನಿ. ನಾವು ಫಿಸಿಕ್ಸ್ ನಲ್ಲಿ ಒಂದು ಆಟ ಆಡ್ತೀವಿ, ಒಂದು ಆಟ ಅಲ್ಲ ಇದೊಂದು ರೂಲ್ಸ್. ನಮ್ಗೆ ಪ್ರಪೋರ್ಷನಾಲಿಟಿ ಚಿಹ್ನೆಯನ್ನ ತೆಗೆದು ಈಕ್ವಲ್ ಟು ಸೈನ್ ಹಾಕೋಬೇಕಪ್ಪ. ಆವಾಗ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಕಾನ್ಸ್ಟೆಂಟ್ ಅನ್ನ ಕೊಟ್ಕೋತೀವಿ. ಓಕೆನಾ, ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಕೊಟ್ಕೋತೀವಿ. ಸೊ ಇಲ್ಲಿ ಪ್ರಪೋರ್ಷನಾಲಿಟಿ ಚಿಹ್ನೆಯನ್ನ ತೆಗೆದು ಈಕ್ವಲ್ ಟು ಸೈನ್ ಹಾಕೊಂಡೆ, ಇದರಿಂದ ಒಂದು ಕಾನ್ಸ್ಟೆಂಟ್ ಅನ್ನ ಕೊಟ್ಕೊಂಡೆ, ಉಳಿದಿರೋದನ್ನ ಇದ್ದಕ್ಕಿದ್ದಾಗೆ ಬರ್ಕೊಳ್ಳಿ. ಎಕ್ಸ್ ಅನ್ನ ಎಕ್ಸ್ ಅಂತ ಬರ್ಕೋತೀನಿ, ಟಿ ಕ್ಯೂಬ್ ಅನ್ನ ಟಿ ಕ್ಯೂಬ್ ಅಂತ ಬರ್ಕೋತೀನಿ. ಓಕೆನಾ. ಈಗ ಅವ್ರ ಪ್ರಶ್ನೆಯನ್ನ ಕೇಳ್ತಿರೋ ಪ್ರಶ್ನೆಯಲ್ಲಿ ಏನ್ ಕೇಳ್ತಿದಾರಪ್ಪ ಅಂತಂದ್ರೆ ಮತ್ತೊಮ್ಮೆ ಪ್ರಶ್ನೆ ಡಿಸ್ಪ್ಲೇ ಮಾಡ್ತಿದೆ ನೋಡಿ. ಪ್ರಶ್ನೆಯಲ್ಲಿ ಏನ್ ಕೇಳ್ತಿದಾರಪ್ಪ ಅಂತಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸಲರೇಷನ್ ಆಫ್ ದ ಬಾಡಿ ಈಸ್, ಅಂದ್ರೆ ಎಕ್ಸಲರೇಷನ್ ಬಗ್ಗೆ ಪ್ರಶ್ನೆ ಇದೆ ನಮ್ಗೆ. ಅವ್ರು ಏನ್ ಕೊಟ್ಟಿದ್ದಾರೆ, ಡಿಸ್ಪ್ಲೇಸ್ಮೆಂಟ್ ಇಸ್ ಪ್ರಪೋರ್ಷನಲ್ ಟು ಟಿ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಎಕ್ಸಲರೇಷನ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಂತೂ ನಿಮ್ಗೆ ಗೊತ್ತಾಯ್ತು ಹೌದಾ. ಇದರ ಅರ್ಥ ಏನಪ್ಪಾ, ಎಕ್ಸ್ ಇಸ್ ಪ್ರಪೋರ್ಷನಲ್ ಟು ಟಿ ಕ್ಯೂಬ್ ಅಂತಂದ್ರೆ ಏನರ್ಥ, ಎಕ್ಸ್ ಇಸ್ ಪ್ರಪೋರ್ಷನಲ್ ಟು ಟಿ ಕ್ಯೂಬ್ ಅಂದ್ರೆ ಕನ್ನಡದಲ್ಲಿ ಹೇಳ್ತೀನಿ, ಎಕ್ಸ್ ಟಿ ಕ್ಯೂಬ್ಗೆ ನೇರ ಅನುಪಾತದಲ್ಲಿದೆ ಅಂತ ಅರ್ಥ. ಅಂದ್ರೆ ಎಕ್ಸ್ ಹೆಚ್ಚಾದಾಗೆ ಟಿ ಹೆಚ್ಚಾಗತ್ತೆ. ಅವ್ರು ಪ್ರಶ್ನೆಯಲ್ಲಿ ಕೇಳ್ತಾ ಇರೋದೇನು, ನಮ್ಗೆ ಎಕ್ಸಲರೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಾ ಇದ್ದಾರೆ, ಎಕ್ಸಲರೇಷನ್ ಅಥವಾ ವೇಗೋತ್ಕರ್ಷದ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಏನ್ ಮಾಡ್ಬೇಕಾಯ್ತು ಅಂತಂದ್ರೆ ನಾನೊಂದು ಐಡಿಯಾ ಮಾಡ್ತೀನಿ. ಈಗ ಈ ಎಕ್ಸ್ ಇದೆಯಲ್ವಾ, ಇದರ ಡೆರಿವೇಟಿವ್ ತೆಗಿತೀನಿ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಡೆರಿವೇಟಿವ್ ತೆಗಿತೀನಿ. ಅಂದ್ರೆ ಡಿ ಎಕ್ಸ್ ಬೈ ಡಿ ಟಿ ಮಾಡ್ಕೋತೀನಿ, ಡಿ ಎಕ್ಸ್ ಬೈ ಡಿ ಟಿ ಮಾಡ್ಕೋತೀನಿ. ಪ್ರಶ್ನೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾನು ಏನೇನು ಸ್ಟೆಪ್ ಅನ್ನ ಮಾಡೋದಕ್ಕೆ ಹೋಗಿದ್ದೇನೆ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡ್ತೇನೆ. ಈ ರೀತಿ ಪ್ರಶ್ನೆಗಳು KCET ಬರುತ್ತೆ, ಬೋರ್ಡ್ ಎಕ್ಸಾಮ್ ನಲ್ಲಿ ಬರೋದಿಲ್ಲ. ಸೊ ಜಸ್ಟ್ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರೋರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈ ರೀತಿ ಬರುತ್ತೆ. ಓಕೆನಾ. ಫಸ್ಟ್ ನಾನು ಎಕ್ಸ್ ನ ಡೆರಿವೇಟಿವ್ ತೆಗಿತೀನಿ. ಎಕ್ಸ್ ನ ಡೆರಿವೇಟಿವ್ ತೆಗೆದಾಗ ನಮ್ಗೆ ಏನ್ ಸಿಗತ್ತಪ್ಪ, ವೆಲಾಸಿಟಿ ಸಿಗುತ್ತೆ. ಹೌದಾ, ಇದಂತೂ ಎಲ್ರಿಗೂ ಗೊತ್ತಿರುವಂತ ವಿಷಯ. ಅದಾದ್ಮೇಲೆ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ವೆಲಾಸಿಟಿ ಡೆರಿವೇಟಿವ್ ತೆಗಿತೀನಿ, ಡಿ ವಿ ಬೈ ಡಿ ಟಿ ಮಾಡ್ಕೋತೀನಿ. ವೆಲಾಸಿಟಿ ಡೆರಿವೇಟಿವ್ ತೆಗೆದ್ರೆ ನಮ್ಗೆ ಏನ್ ಸಿಗುತ್ತೆ, ಎಕ್ಸಲರೇಷನ್ ಸಿಗುತ್ತೆ. ಇವೆರಡು ವಿಷಯಗಳು ನಿಮಗೆ ಗೊತ್ತು. ಸೊ ನಮ್ಗೆ ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ಅನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ ನಾನು ಎಕ್ಸ್ ಅನ್ನ ಈ ಕಡೆ ಏನಿದೆಯೋ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನಿದೆಯೋ ಅದನ್ನ 2 ಸಲ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಆದ್ರೆ 2 ಸಲ ಆದ್ರೆ ಡೆರಿವೇಟಿವ್ ತೆಗಿಬೇಕು. 2 ಸಲ ಡೆರಿವೇಟಿವ್ ತೆಗೆದ್ರೆ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಎಕ್ಸಲರೇಷನ್ ಅನ್ನೋದು ಸಿಗುತ್ತೆ. ಸೊ ಆ ಕೆಲಸವನ್ನ ಮಾಡೋಣ, ಏನಾಗುತ್ತೆ ಅಂತ ನೋಡೋಣ. ಓಕೆನಾ. ಫಸ್ಟ್ ಏನ್ ಮಾಡೋಣ, ಎಕ್ಸ್ ಅನ್ನ ಒಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಡಿ ಬೈ ಡಿ ಟಿ ಅಂತ ಮಾಡ್ಕೊಂಡೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಮಾಡಿ ರೈಟ್ ಹ್ಯಾಂಡ್ ಸೈಡ್ ಅನ್ನ ಹಾಗೆ ಬಿಡಕ್ಕಾಗತ್ತೆ ಗುರು. ಸೊ ರೈಟ್ ಹ್ಯಾಂಡ್ ಸೈಡ್ ಅನ್ನು ಕೂಡ ಡಿ ಬೈ ಡಿ ಟಿ ಅಂತ ಮಾಡ್ಕೊಂಡೆ. ಓಕೆನಾ. ಈಗ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋದ್ರೆ ಏನಾಗುತ್ತೆ ಇಲ್ಲಿ ನೋಡಿ, ಕರೆಕ್ಟ್ ಆಗಿ ನೀವು ನೋಡಿ. ಡಿ ಎಕ್ಸ್ ಬೈ ಡಿ ಟಿ ಅಂತಂದ್ರೆ ಏನ್ ಬಂತು, ವೆಲಾಸಿಟಿ ಅನ್ನೋದು ಬಂತು. ಇಲ್ಲಿ ಒಂದು ವೇರಿಯೇಬಲ್ ಇದೆ, ಒಂದು ಕಾನ್ಸ್ಟೆಂಟ್ ಇದೆ. ಕೆ ಯಾಕೆ ಕಾನ್ಸ್ಟೆಂಟ್, ಯಾಕಂದ್ರೆ ನಾವು ಇದನ್ನ ಈಕ್ವಲ್ ಹಾಕೋಬೇಕಾದ್ರೆ ಕೆ ಅನ್ನ ಕಾನ್ಸ್ಟೆಂಟ್ ಅಂತ ತಿಳ್ಕೊಂಡಿದ್ವಿ ರೈಟ್. ಈ ಇದನ್ನ ತೆಗೆದು ಪ್ರಪೋರ್ಷನಾಲಿಟಿ ಚಿಹ್ನೆಯನ್ನ ತೆಗೆದು ಈಕ್ವಲ್ ಟು ಸೈನ್ ಹಾಕೋಬೇಕಾದ್ರೆ ಒಂದು ಕಾನ್ಸ್ಟೆಂಟ್ ಕೊಟ್ಕೊಂಡಿದ್ವಿ. ಆ ಕಾನ್ಸ್ಟೆಂಟ್ ಅನ್ನ ಕೆ ಅಂತ ಕರೆದಿದ್ವಿ. ಅಂದ್ರೆ ಕೆ ಚೇಂಜ್ ಆಗದೇ ಇರುವಂತ ವ್ಯಾಲ್ಯೂ, ಕೆ ವೇರಿಯೇಬಲ್ ಅಲ್ಲ, ಕೆ ಅನ್ನುವಂಥದ್ದು ಕಾನ್ಸ್ಟೆಂಟ್. ಸೊ ಒಂದು ಕಾನ್ಸ್ಟೆಂಟ್ ಒಂದು ವೇರಿಯೇಬಲ್ ಜೊತೆ ಮಲ್ಟಿಪ್ಲೈ ಆಗಿದೆ, ಅದ್ರ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಅವಾಗ ಕೆ ಅನ್ನ ಹೊರಗಡೆ ತೆಕ್ಕೋಬೇಕು, ಉಳಿದಿರೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಹೌದಾ. ಉಳಿದಿರೋದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಡಿ ಟಿ ಕ್ಯೂಬ್ ಡಿವೈಡೆಡ್ ಬೈ ಡಿ ಟಿ ಅಂತ ಬರುತ್ತೆ. ಹೌದಾ. ಸೊ ಈ ರೀತಿ ಇದ್ದಾಗ ಏನ್ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೆ, ಪರವಾಗಿಲ್ಲ ಮತ್ತೊಂದ್ಸಲ ಹೇಳ್ಕೊತೀನಿ. ಏನಪ್ಪಾ ಅಂತಂದ್ರೆ ಈಗ ಸಪೋಸ್ ಯಾವ್ದಾದ್ರು ಒಂದಿದೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಇದೆ ಅಂತ ಇಟ್ಕೊಳ್ಳಿ. ಎಕ್ಸ್ ಪವರ್ ಎನ್ ಇದೆ ಅಂತ ಇಟ್ಕೊಳ್ಳಿ. ಈಗ ಎಕ್ಸ್ ಪವರ್ ಎನ್ ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ನಾನು. ಅವಾಗ ಏನ್ ಮಾಡ್ತೀನಪ್ಪ ಅಂತಂದ್ರೆ ಈ ಪವರ್ ನಲ್ಲಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಹೌದಾ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋತೀನಿ ಇದ್ರ ಅರ್ಥ ಅಂತಂದ್ರೆ. ಸೊ ಅವಾಗ ಏನ್ ಮಾಡ್ಕೋಬೇಕಂತಂದ್ರೆ ಈ ಪವರ್ ನಲ್ಲಿ ಏನಿದೆಯೋ ಅದನ್ನ ಮುಂದಕ್ಕೆ ತಗೋಬೇಕು, ಪವರ್ ನಲ್ಲಿ ಇರೋದನ್ನ ಮುಂದಕ್ಕೆ ತಗೋಬೇಕು. ಈಗ ಎಕ್ಸ್ ಪವರ್ ಉಳಿದಿರೋದು ಎಕ್ಸ್ ಪವರ್ ಈ ಎನ್ ಇತ್ತಲ್ವಾ ಅದಕ್ಕಿಂತ ಒಂದು ಕಮ್ಮಿ ಬರಿಬೇಕು. ಪವರ್ ನಲ್ಲಿ ಎನ್ ಕಿಂತ ಒಂದು ಕಮ್ಮಿ ಬರಿಬೇಕು, ಇಷ್ಟನ್ನ ಬರಿಬೇಕು. ಓಕೆನಾ. ಸೊ ಎಕ್ಸ್ ಪವರ್ ಎನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಎನ್ ಎಕ್ಸ್ ಪವರ್ ಎನ್ ಮೈನಸ್ 1 ಅನ್ನೋದು ಬರುತ್ತೆ. ಅದೇ ರೀತಿಯಲ್ಲಿ ಟಿ ಪವರ್ 3 ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ಬೇಕಪ್ಪ, 3t ಪವರ್ 3 ಮೈನಸ್ 1 ಅಂತ ಬರ್ಬೇಕು.
ಹೌದಾ. 3 - 1 ಅಂತಂದ್ರೆ 2. ಸೊ ಇದನ್ನ ನಾನು 2 ಅಂತ ಬರೀತೀನಿ. ಈಗ ಅರ್ಥ ಆಯ್ತಾ ಏನ್ ಮಾಡಿದೆ ಅನ್ನೋದನ್ನ? ಓಕೆ, ಒಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದೆ, ನನಗೆ ವೆಲಾಸಿಟಿ ಸಿಕ್ತು. ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡ್ತೀನಿ, ಅವಾಗ ಎಕ್ಸಲರೇಷನ್ ಸಿಗುತ್ತೆ. ಹೌದಾ. ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಯ್ತು? dv/dt ಆಯ್ತು. ಈ ಕಡೆಗೆ d/dt ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋತಾ ಇದ್ದೀನಿ. ಸೊ ಕಾನ್ಸ್ಟೆಂಟ್ ಅನ್ನೋದು ಹೊರಗಡೆಗೆ ಬರುತ್ತೆ. ಆಯ್ತಾ. ಇಲ್ಲಿ dv/dt ಮಾಡಿದಾಗ ಏನಾಯ್ತು? ಎಕ್ಸಲರೇಷನ್ ಸಿಕ್ತು. ಇಲ್ಲಿ ಕಾನ್ಸ್ಟೆಂಟ್ ಹೊರಗಡೆ ಬರುತ್ತೆ. ಕಾನ್ಸ್ಟೆಂಟ್ ಏನಿತ್ತು ಇಲ್ಲಿ? k ಅನ್ನುವಂಥದ್ದು ಕೂಡ ಒಂದು ಕಾನ್ಸ್ಟೆಂಟ್, 3 ಅನ್ನುವಂಥದ್ದು ಕೂಡ ಒಂದು ಕಾನ್ಸ್ಟೆಂಟ್, ರೈಟ್. ಸೊ ಆ ಎರಡು ಕಾನ್ಸ್ಟೆಂಟ್ ಗಳನ್ನ ಹೊರಗಡೆ ತೆಕ್ಕೋತೀನಿ. 3k ಅನ್ನುವಂಥ ಕಾನ್ಸ್ಟೆಂಟ್ ಗಳನ್ನ ಹೊರಗಡೆ ತೆಕ್ಕೋತೀನಿ. ಉಳ್ಕೊಂಡಿರೋದು ಏನಾಗಿತ್ತು? t² ಉಳ್ಕೊಂಡಿತ್ತು. ಈ t² ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. t² ಅನ್ನ ಡಿಫ್ರೆನ್ಶಿಯೇಟ್ ಮಾಡೋಣ, ಇದೇ ಫಾರ್ಮುಲಾ ಹಾಕೋಣ. ಓಕೆ, ಸೊ 2 ಅನ್ನೋದು ಮುಂದಕ್ಕೆ ಬರುತ್ತೆ. t ಅಂದ್ರೆ ಪವರ್ ನಲ್ಲಿ ಏನಿತ್ತು? 2 ಇತ್ತು. ಈಗ 2 - 1 ಮಾಡಬೇಕಾಯ್ತು. ಹೌದಾ. 2 - 1 ಅಂತಂದ್ರೆ 1. ಸೊ 2t ಪವರ್ 1 ಅಂತ ಆಯ್ತು. ಈ ಪವರ್ 1 ಅಂತ ಇರೋದನ್ನ ಬರಿದೇ ಇರಲಿ, ಅದರ ಅರ್ಥ ಒಂದೇ. ಸೊ 2t ಅಂತ ನಾನು ಬರ್ಕೋತೀನಿ. ಓಕೆನಾ. ಸೊ a = ಏನಾಯ್ತಪ್ಪ? a = 3 2 6 6kt ಅನ್ನೋದಾಯ್ತು. 6 ಅನ್ನುವಂಥದ್ದು ಈ ಈಕ್ವೇಶನ್ ಚೇಂಜ್ ಆಗಲ್ಲ. k ಅನ್ನುವಂಥದ್ದು ಕೂಡ ಒಂದು ಕಾನ್ಸ್ಟೆಂಟ್ ಆಗಿರೋದ್ರಿಂದ, ಕಾನ್ಸ್ಟೆಂಟ್ ಅಂತ ನಾವು ಅನ್ಕೊಂಡಿರೋದ್ರಿಂದ k ಕೂಡ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಸಪೋಸ್ ನೀವು ಎಕ್ಸಲರೇಷನ್ ಅನ್ನ ಹೆಚ್ಚು ಮಾಡಬೇಕು ಅಂತಂದ್ರೆ ಇದು ಚೇಂಜ್ ಆಗುದಿಲ್ಲ, ಇದು ಚೇಂಜ್ ಆಗುದಿಲ್ಲ. ಯಾವ್ದನ್ನ ಚೇಂಜ್ ಮಾಡ್ಬೇಕಾಯ್ತು? ಟಿನೇ ಹೆಚ್ಚಾಗಬೇಕಾಯ್ತು. ಹೌದಾ. ಎಕ್ಸಲರೇಷನ್ ಹೆಚ್ಚಾಗಬೇಕಂತಂದ್ರೆ ಟಿ ಹೆಚ್ಚಾಗಬೇಕಾಯ್ತು. ಎಕ್ಸಲರೇಷನ್ ಕಡಿಮೆ ಆಗಬೇಕು ಅಂತಂದ್ರೆ ಟಿ ಕಡಿಮೆ ಆಗಬೇಕಾಯ್ತು, ರೈಟ್. ಇದ್ರ ಅರ್ಥ ಗೊತ್ತಾಯ್ತಾ ನಿಮ್ಗೆ? ಎಕ್ಸಲರೇಷನ್ ಹೆಚ್ಚಾಗಬೇಕು ಅಂತಂದ್ರೆ ಟಿ ಹೆಚ್ಚಾಗಬೇಕಾಯ್ತು. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೋಡಿ, ಆಪ್ಷನ್ ಮತ್ತೊಮ್ಮೆ ಪ್ರಶ್ನೆಯನ್ನು ಡಿಸ್ಪ್ಲೇ ಮಾಡ್ತಾ ಇದ್ದಾನೆ. ಆಪ್ಷನ್ ಎ ಇಸ್ ಕರೆಕ್ಟ್. ಇನ್ಕ್ರೀಸಿಂಗ್ ವಿತ್ ಟೈಮ್ ಅನ್ನೋದು ಕರೆಕ್ಟ್. ಹೌದಾ. ಎಕ್ಸಲರೇಷನ್ ಇನ್ಕ್ರೀಸಿಂಗ್ ವಿತ್ ಟೈಮ್. ಹೌದಾ. ಎಕ್ಸಲರೇಷನ್ ಹೆಚ್ಚಾದಾಗ ಟೈಮ್ ಕೂಡ ಹೆಚ್ಚಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಏರಿಯಾ ಅಂಡರ್ ಎಕ್ಸಲರೇಷನ್ ಟೈಮ್ ಗ್ರಾಫ್ ಗಿವ್ಸ್, ಗೊತ್ತಿರೋ ವಿಷಯ, ವೆಲಾಸಿಟಿ ಕೊಡುತ್ತೆ. ಆಪ್ಷನ್ ಡಿ ಇಸ್ ಕರೆಕ್ಟ್. ಚೇಂಜ್ ಇನ್ ವೆಲಾಸಿಟಿ. ಮುಂದಿನ ಪ್ರಶ್ನೆ ಬಂದಿದೆ. ವಿಡಿಯೋ ಪಾಸ್ ಮಾಡ್ಕೊಂಡು ಪ್ರಶ್ನೆಯನ್ನ ಒಮ್ಮೆ ಓದ್ಕೊಂಡ್ಬಿಡಿ, ಆಯ್ತಾ. ಆ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಎಲ್ಲ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆ ಓದ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ ಪ್ರಶ್ನೆಯಲ್ಲಿ ಏನಿತ್ತು ಅನ್ನೋದನ್ನ ಕನ್ನಡದಲ್ಲಿ ಹೇಳ್ತೀನಿ, ಆಯ್ತಾ. ಈ ರೀತಿ ಒಂದು XT ಗ್ರಾಫ್ ಅನ್ನ ಅವ್ರು ಕೊಟ್ಟಿದ್ರು. ಈ ರೀತಿ ಒಂದು ಕಾರ್ನ ಚಲನೆಯನ್ನ ತೋರಿಸುವಂತ ಒಂದು XT ಗ್ರಾಫ್ ಅನ್ನ ಕೊಟ್ಟಿದ್ರು, ಆಯ್ತಾ. ಪೊಸಿಷನ್ ಟೈಮ್ ಗ್ರಾಫ್ ಈ ರೀತಿ ಕರ್ವ್ ಅನ್ನ ಕೊಟ್ಟಿದೆ. ಆ ಕರ್ವ್ಗೆ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ ಅವರು. ಓಕೆ, ಏನ್ ಇಕ್ವೇಶನ್ ಅಪ್ಪ ಅಂತಂದ್ರೆ x = 1.2 t² ಅನ್ನುವಂತ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಇಲ್ಲಾಗುವಂತ ಡಿಸ್ಪ್ಲೇಸ್ಮೆಂಟ್ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ಕೇಳ್ತಾ ಇರೋದೇನು? ಈ ಗ್ರಾಫ್ ನ ಅರ್ಥ ಏನು ಅನ್ನೋದನ್ನ ಕೇಳ್ತಾ ಇದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಒಮ್ಮೆ ಪ್ರಶ್ನೆ ಮತ್ತೊಂದ್ಸಲ ಡಿಸ್ಪ್ಲೇ ಮಾಡ್ತಿದ್ದೇನೆ ನೋಡಿ. ಮೊದಲನೇ ಆಪ್ಷನ್ ಎಟ್ ರೆಸ್ಟ್ ಅಂತ ಇದೆ. ಒಂದು ವೇಳೆ ಎಟ್ ರೆಸ್ಟ್ ಇದ್ರೆ ಪೊಸಿಷನ್ ಚೇಂಜ್ ಆಗ್ತಾ ಇತ್ತ ವಸ್ತುವಿನದ್ದು? ಪೊಸಿಷನ್ ಚೇಂಜ್ ಆಗ್ತಾ ಇರ್ಲಿಲ್ಲ. ಎಟ್ ರೆಸ್ಟ್ ಆಗಿರೋ ಕೇಸ್ ನಲ್ಲಿ ಪೊಸಿಷನ್ ನಮ್ ಗ್ರಾಫ್ ಈ ರೀತಿ ಬರ್ತಾ ಇತ್ತು, ಹೌದಾ. ಸೊ ರೆಸ್ಟ್ ಅಂತೂ ಅಲ್ಲ. ಸೊ ಆಪ್ಷನ್ ಎ ಅಂತೂ ಆಗೋದಕ್ಕೆ ಚಾನ್ಸೇ ಇಲ್ಲ. ಎರಡನೇದು ಯೂನಿಫಾರ್ಮ್ ಮೋಷನ್. ಒಂದ್ ವೇಳೆ ಯೂನಿಫಾರ್ಮ್ ಮೋಷನ್ ಆಗಿದ್ರೆ ನಮ್ಮ ಪೊಸಿಷನ್ ಟೈಮ್ ಗ್ರಾಫ್ ಯಾವ ರೀತಿ ಬರ್ತಾ ಇತ್ತು? ಈ ರೀತಿಯಾಗಿ ಸ್ಟ್ರೇಟ್ ಲೈನ್ ಬರ್ತಾ ಇತ್ತು, ರೈಟ್. ಬಟ್ ಈ ರೀತಿ ಸ್ಟ್ರೇಟ್ ಲೈನ್ ಏನಾದ್ರು ಬಂದಿದ್ಯಾ? ಇಲ್ಲ, ಬಗ್ಗಿರೋ ಲೈನ್ ಬಂದಿದೆ, ಕರ್ವ್ಡ್ ಲೈನ್ ಬಂದಿದೆ. ಹಾಗಾದ್ರೆ ಮುಂದಿನ ಆಪ್ಷನ್ ನೋಡಿ. ಆಪ್ಷನ್ ಸಿ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕೇಳ್ತಾ ಇದ್ರೆ. ಆಪ್ಷನ್ ಡಿ ನೋಡಿ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಅಂತ ಕೇಳ್ತಾ ಇದ್ದಾರೆ. ಇದು ಯೂನಿಫಾರ್ಮ್ ಎಕ್ಸಲರೇಷನ್ ಅಥವಾ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕೇಳ್ತಾ ಇದ್ದಾರೆ. ಸ್ಟ್ರೇಟ್ ಲೈನ್ ಬಂದ್ರೆ ವೆಲಾಸಿಟಿ ಆಗಿತ್ತು, ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ ಅನ್ನೋದಾಗಿತ್ತು, ಹೌದಾ. ಕರ್ವ್ಡ್ ಲೈನ್ ಬಂದಿದೆ ಅಂತಂದ್ರೆ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ಅಂದ್ರೆ ಎಕ್ಸಲರೇಷನ್ ಇರೋದಂತೂ ಪಕ್ಕ. ಯೂನಿಫಾರ್ಮ್ ಎಕ್ಸಲರೇಷನ್ ಅಥವಾ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್ ಅನ್ನೋದನ್ನ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಅವ್ರು ಕೊಟ್ಟಿರೋದೇನು? ಎಕ್ಸ್ ಗೆ ಒಂದು ಇಕ್ವೇಶನ್ ಅನ್ನು ಕೊಟ್ಟಿದ್ದಾರೆ, ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಗೆ ಒಂದು ಇಕ್ವೇಶನ್ ಅನ್ನು ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರುವಂತದ್ದು ಏನು? ನಾವು ಕಂಡುಹಿಡಿಬೇಕಾಗಿರೋದು ಈ ಎಕ್ಸಲರೇಷನ್ ಯೂನಿಫಾರ್ಮ್ ನಾನ್ ಯೂನಿಫಾರ್ಮ್ ಅಂತ. ಸೊ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ನಾವು ಎಕ್ಸಲರೇಷನ್ ಅನ್ನ ಕಂಡುಹಿಡಬೇಕು. ಏನ್ ಮಾಡಬೇಕು? ಎಕ್ಸ್ ಅನ್ನ ಒಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ವೆಲಾಸಿಟಿ ಸಿಗುತ್ತೆ. ಆ ವೆಲಾಸಿಟಿಯನ್ನು ಹಿಡ್ಕೊಂಡು ಮತ್ತೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಎಕ್ಸಲರೇಷನ್ ಸಿಗುತ್ತೆ, ಹೌದಾ. ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡೋ ಕೆಲಸವನ್ನು ನಾವೀಗ ಮಾಡೋಣ, ಆಯ್ತಾ. ಸೊ ಈ ಇಕ್ವೇಶನ್ ಇದೆ, ಇದನ್ನ ಒಂದು ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಯ್ತು? dx/dt ಆಯ್ತು. ಈ ಕಡೆಗಂತೂ ವೆಲಾಸಿಟಿ ಸಿಗುತ್ತೆ, ನಮ್ಗೆ ಗೊತ್ತಿರುವಂತ ವಿಚಾರ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಯ್ತು? ಕಾನ್ಸ್ಟೆಂಟ್ ಇರೋದನ್ನ ಹೊರಗೆ ತೆಕ್ಕೋಬೇಕು. ಸೊ 1.2 ಅನ್ನೋದನ್ನ ಹೊರಗಡೆ ತೆಕ್ಕೊಂಡೆ, ಉಳಿದಿರೋದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. t² ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. t² ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಟಿ ಮುಂದ್ಗಡೆ ಬರುತ್ತೆ, ಇಂಟು t⁻1 ಅಂತ ಬರುತ್ತೆ, ಹೌದಾ. t⁻2 - 1 ಅಂತ ಬರುತ್ತೆ. t⁻2 - 1 ಅಂತಂದ್ರೆ t⁻1. t⁻1 ಅಂತಂದ್ರೆ ಅದ 1 ಅನ್ನ ಬರೆಯೋ ಅವಶ್ಯಕತೆ ಇರೋಲ್ಲ, ಈ ರೀತಿ ಬರುತ್ತೆ. ಸೊ v = ಏನಂತ ಬರುತ್ತೆ ನಮಗೆ? 12 × 24, ಹೌದಾ. 2.4t ಅಂತ ಬರುತ್ತೆ. ಕ್ಯಾಲ್ಕುಲೇಟರ್ ಅಲ್ಲಿ ಬೇಕಾದ್ರೆ ಮಾಡಿ ನೋಡಿ. ಈ ರೀತಿ ಪಾಯಿಂಟ್ ಮಾಡೋದು ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಕ್ಯಾಲ್ಕುಲೇಟರ್ ಇದೆ ಅಲ್ಲ, ಕ್ಯಾಲ್ಕುಲೇಟರ್ ಹೊಡಿರಿ, ಪಟ್ ಅಂತ ಬರುತ್ತೆ. 1.2 × 2 ಮಾಡಿದ್ರೆ 2.4. ಟಿ ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ನಮಗೆ ಎಕ್ಸಲರೇಷನ್ ಬೇಕಾಗಿತ್ತು, ಬಟ್ ಇಲ್ಲಿ ವೆಲಾಸಿಟಿ ಅಷ್ಟೇ ಸಿಕ್ಕಿದೆ. ಸೊ ಎಕ್ಸಲರೇಷನ್ ಬೇಕು ಅಂತಂದ್ರೆ ನಾವು ಈ ವೆಲಾಸಿಟಿಯನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾಯ್ತು. ಆ ಕೆಲಸವನ್ನು ಮಾಡೋಣ. ಈ ಕಡೆಗೆ dv/dt, ಈ ಕಡೆಗೆ d/dt ಏನಿತ್ತು? 2.4t ಇತ್ತು,
ಹೌದಾ. ಸೊ dv/dt ಮಾಡಿದ್ರೆ ನಮ್ಗೆ ಎಕ್ಸಲರೇಷನ್ ಸಿಗುತ್ತೆ 2.4 ಅನ್ನುವಂಥದ್ದು ಕಾನ್ಸ್ಟೆಂಟ್ ಹೊರಗಡೆ ತೆಕ್ಕೊಳ್ಳಿ. 2.4 ಉಳ್ಕೊಂಡಿರೋದೇನು dt/dt. ಹೌದಾ, dt/dt. ಸೊ dt/dt ಅಂತಂದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಮೇಲ್ಗಡೆಗೂ dt ಇದೆ, ಕೆಳಗಡೆಗೂ dt ಇದೆ, ಸೊ ಇದ್ರ ವ್ಯಾಲ್ಯೂ 1 ಆಗುದಿಲ್ಲ. ಸೊ 1 × 2.4 ಮಾಡಿದ್ರೆ ನಮ್ಗೆ ಎಕ್ಸಲರೇಷನ್ 2.4 ಅಂತ ಸಿಗುತ್ತೆ. ಎಕ್ಸಲರೇಷನ್ 2.4 ಸಿಕ್ಕಿದೆ ಅಂತಂದ್ರೆ ಎಕ್ಸಲರೇಷನ್ ಕಾನ್ಸ್ಟೆಂಟ್ ಇದೆ ಅಂತ ಅರ್ಥ. ಹೌದಾ. ಸೊ ಎಕ್ಸಲರೇಷನ್ ಕಾನ್ಸ್ಟೆಂಟ್ ಇದ್ರೆ ನಾವು ಯೂನಿಫಾರ್ಮ್ ಎಕ್ಸಲರೇಷನ್ ಅಂತೀವಿ. ಸೊ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಅನ್ನುವಂತ ಆಪ್ಷನ್ ಇಲ್ಲಿ ಕರೆಕ್ಟ್. ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಫ್ರಮ್ ದ ಗಿವನ್ ವಿ ಟಿ ಗ್ರಾಫ್ ಇಟ್ ಕ್ಯಾನ್ ಬಿ ಇನ್ಫರ್ಡ್ ದಟ್ ದ ಆಬ್ಜೆಕ್ಟ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಒಂದು ವಿ ಟಿ ಗ್ರಾಫ್ ಕೊಟ್ಟಿದ್ದಾರೆ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಯಾವ ರೀತಿ ಅಂತ. ಸೊ ಏನ್ ಕರೆಕ್ಟ್ ಇದರಲ್ಲಿ? ಯೂನಿಫಾರ್ಮ್ ಮೋಷನ್ ಅನ್ನೋದು ಕರೆಕ್ಟ್. ನೋಡಿ ಗ್ರಾಫ್ ನೋಡಿ, ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ. ಹೌದಾ, ವೆಲಾಸಿಟಿ ಮೇಲೆ ಕೆಳಗೆ ಹೋಗ್ತಾ ಇಲ್ಲ, ವೆಲಾಸಿಟಿ ಇದ್ದಷ್ಟೇ ಇದೆ. ಸೊ ಯೂನಿಫಾರ್ಮ್ ಮೋಷನ್. ಓಕೆನಾ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಯೂನಿಫಾರ್ಮ್ ಮೋಷನ್ ಅಂತಂದ್ರೆ ವೆಲಾಸಿಟಿ ಒಂದೇ ಇರೋದು ಅಂತ ಅರ್ಥ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ. ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಅ ಪಾರ್ಟಿಕಲ್ ಕಮ್ಸ್ ಔಟ್ ಟು ಬಿ ಅ ನಾನ್ ಲೀನಿಯರ್ ಕರ್ವ್. ನಾನ್ ಲೀನಿಯರ್ ಕರ್ವ್ ಅಂತಾರೆ ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ. ವಿ ಟಿ ಗ್ರಾಫ್ ನಲ್ಲಿ ನಾನ್ ಲೀನಿಯರ್ ಕರ್ವ್. ನಾನ್ ಲೀನಿಯರ್ ಅಂತಂದ್ರೆ ಸ್ಟ್ರೇಟ್ ಲೈನ್ ಅಲ್ಲದೆ ಇರೋ ಕರ್ವ್ ಬಂದಿದೆ ಅಂತ ಅರ್ಥ. ಓಕೆ, ಸೊ ಸ್ಟ್ರೇಟ್ ಲೈನ್ ಅಲ್ಲ ನಮ್ಗೆ ಬಂದಿರೋ ಕರ್ವ್, ಸ್ಟ್ರೇಟ್ ಲೈನ್ ಅಲ್ಲ, ಈ ರೀತಿ ಬಗ್ಗಿರುವಂತ ಕರ್ವ್ ಬರಬಹುದು. ನಾನ್ ಲೀನಿಯರ್ ಆದ್ರೆ ಆಯ್ತು. ಇದು ನಾನ್ ಲೀನಿಯರ್. ಹೌದಾ, ಲೀನಿಯರ್ ಅಲ್ಲ, ಸ್ಟ್ರೇಟ್ ಲೈನ್ ಇಲ್ಲ, ಸೊ ಇದು ನಾನ್ ಲೀನಿಯರ್. ಸಪೋಸ್ ನಮ್ ಕರ್ವ್ ಈ ರೀತಿ ಬಂದ್ರೆ ಇದು ಕೂಡ ನಾನ್ ಲೀನಿಯರ್. ಹೌದಾ, ಸ್ಟ್ರೇಟ್ ಲೈನ್ ಉಂಟಾ? ಇಲ್ಲ, ಇದು ಕೂಡ ನಾನ್ ಲೀನಿಯರ್. ಸೊ ಈ ರೀತಿ ಏನೋ ಒಂದು ಕರ್ವ್ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ರೀತಿನೂ ಬರ್ಬೋದು, ಈ ರೀತಿನೂ ಬರ್ಬೋದು, ಅಥವಾ ಬೇರೆ ಯಾವ್ದಾದ್ರು ನಾನ್ ಲೀನಿಯರ್ ಕರ್ವ್ ಬರ್ಬೋದು. ಓಕೆನಾ, ಲೀನಿಯರ್ ಅಂತೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಇದ್ರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಯೂನಿಫಾರ್ಮ್ ವೆಲಾಸಿಟಿ ಮೋಷನ್. ಇದಂತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಯೂನಿಫಾರ್ಮ್ ವೆಲಾಸಿಟಿ ಮೋಷನ್ ಅಂತಂದ್ರೆ ಈ ರೀತಿ ಬರ್ಬೇಕಾಗಿತ್ತು. ಹೌದಾ, ಇದಂತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಬಿ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್. ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್ ಅಂತ ಹೇಳ್ತಾ ಇದ್ದಾರೆ. ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್ ಅಂತಂದ್ರೇನು? ಪ್ರತಿ ಟೈಮಿಗೆ ತಕ್ಕಂತೆ ವೆಲಾಸಿಟಿ ಅಷ್ಟೇ ಹೆಚ್ಚಾಗ್ತಾ ಹೋಗ್ಬೇಕು. ಸೊ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್ ಅಂತಂದ್ರೆ ಸ್ಟ್ರೇಟ್ ಲೈನ್ ಬರ್ಬೇಕಾಗಿತ್ತು ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ. ಹೌದಾ, ಈ ರೀತಿ ಹೆಚ್ಚಾಗ್ತಾ ಇರೋ ಸ್ಟ್ರೇಟ್ ಲೈನ್ ಬರ್ಬೇಕಾಗಿತ್ತು, ಅಥವಾ ಕಡಿಮೆ ಆಗ್ತಾ ಇರೋ ಸ್ಟ್ರೇಟ್ ಲೈನ್, ಈ ರೀತಿ ಇಳಿತಾ ಇರೋದು ಬಂದ್ರು ಕೂಡ ಇದನ್ನ ನಾವು ಯೂನಿಫಾರ್ಮ್ ಎಕ್ಸಲರೇಷನ್ ಅಂತ ಕರಿತಿದ್ವಿ. ಆ ರೀತಿ ಏನ್ ಬಂದಿಲ್ಲ, ನಾನ್ ಲೀನಿಯರ್ ಕರ್ವ್ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಆಪ್ಷನ್ ನೋಡಿ, ನಾನ್ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್. ಹೌದಾ, ಸೊ ಇದಂತೂ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಈ ರೀತಿ ಬಂದ್ರೆ ವೆಲಾಸಿಟಿ ಯೂನಿಫಾರ್ಮ್ ಅಂತೂ ಇಲ್ಲ, ಬಟ್ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ಎಕ್ಸಲರೇಷನ್ ಅಂತೂ ಇದೆ, ಬಟ್ ಯೂನಿಫಾರ್ಮ್ ಆಗಿಲ್ಲ. ಸೊ ನಾನ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಮುಂದಿನದು ನೋಡಿ. ದ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಅ ಪಾರ್ಟಿಕಲ್ ಇನ್ ಅ ಗಿವನ್ ಇಂಟರ್ವಲ್ ಆಫ್ ಟೈಮ್ ರಿಪ್ರೆಸೆಂಟ್ಸ್. ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಅಂತ ಕೇಳ್ತಾ ಇದ್ದಾರೆ. ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಏನು? ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ವೆಲಾಸಿಟಿ ಟೈಮ್ ಗ್ರಾಫ್ ಇಸ್ ನಾಟ್ ಪಾಸಿಬಲ್ ಅಂತ ಕೇಳ್ತಾ ಇದ್ದಾರೆ. 4 ಕೊಟ್ಟಿದಾರಲ್ಲಿ, ಕಾಣ್ತಾ ಇರಬಹುದು ನಿಮ್ಗೆ. ಈ 4ರಲ್ಲಿ ಯಾವುದು ಸಾಧ್ಯ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನನ್ಗೆ ಆಪ್ಷನ್ ಎ ಕರೆಕ್ಟ್ ಅಂತ ಅನ್ಸ್ತು, ಬಿ ಕರೆಕ್ಟ್ ಅಂತ ಅನ್ಸ್ತು, ಸಿ ಕರೆಕ್ಟ್ ಅಂತ ಅನ್ಸ್ತು. ಈ ಆಪ್ಷನ್ ಡಿ ನಲ್ಲಿ ಏನೋ ಗಡ್ಬಡಿ ಇರೋ ತರ ಉಂಟು. ಆ ಗಡ್ಬಡಿ ಏನು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ತೇನೆ ಬನ್ನಿ. ಸೊ ಆಪ್ಷನ್ ಡಿ ನಲ್ಲಿ ಕೊಟ್ಟಿರುವಂತ ವೆಲಾಸಿಟಿ ಟೈಮ್ ಗ್ರಾಫ್ ನಮ್ಗೆ ಈ ರೀತಿ ಇತ್ತು. ಓಕೆನಾ. ಸೊ ಈ ರೀತಿ ನಮ್ಮ ವೆಲಾಸಿಟಿ ಟೈಮ್ ಗ್ರಾಫ್ ಇದ್ದಾಗ ನಂಗೆ ಇದ್ರಲ್ಲಿ ಏನಪ್ಪ ತೊಂದರೆ ಕಾಣ್ತು ಅಂತಂದ್ರೆ, ಈಗ ನೋಡಿ ಈ ನಮ್ಗೆ ಇಲ್ಲಿ ಟೈಮ್ ಸಿಗುತ್ತೆ. ಹೌದಾ, ಇದು 1 ಸೆಕೆಂಡ್, ಇದು 2 ಸೆಕೆಂಡ್, ಇದು 3 ಸೆಕೆಂಡ್, ಈ ರೀತಿ ಸಿಗ್ತಾ ಹೋಗುತ್ತೆ. ನಾವ್ ಯಾವ್ದಾದ್ರು ಒಂದು ಟೈಮ್ ಕನ್ಸಿಡರ್ ಮಾಡೋಣ. 2 ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿ. ಈ 2 ಸೆಕೆಂಡ್ ನಲ್ಲಿ ನೋಡ್ತಾ ಹೋದ್ರೆ ಆ ವಸ್ತುವಿಗೆ ಎರಡೆರಡು ವೆಲಾಸಿಟಿ ಇದ್ದಂಗೆ ಉಂಟು. ಇಲ್ಲೊಂದು ವೆಲಾಸಿಟಿ, ಇಲ್ಲೊಂದು ವೆಲಾಸಿಟಿ, ಎರಡೆರಡು ವೆಲಾಸಿಟಿ ಇದ್ದಂಗೆ ಉಂಟಾರೆ ಇದಂಗೆ ಸಾಧ್ಯ? ಯಾವ್ದು? ಸಪೋಸ್ ಇದು ಒಂದು 30 ಮೀಟರ್ ಪರ್ ಸೆಕೆಂಡ್ ಅಂತ ಇಟ್ಕೊಳ್ಳಿ, ಇದು ಒಂದು 50 ಮೀಟರ್ ಪರ್ ಸೆಕೆಂಡ್ ಅಂತ ಇಟ್ಕೊಳ್ಳಿ. ಅರೆ, ಒಂದು ವಸ್ತುವಿಗೆ ಒಂದೇ ಟೈಮ್ ನಲ್ಲಿ ಆ ವಸ್ತು 30 ಮೀಟರ್ ಪರ್ ಸೆಕೆಂಡ್ ಮತ್ತೆ 50 ಮೀಟರ್ ಪರ್ ಸೆಕೆಂಡ್ ಎರಡೆರಡು ವೆಲಾಸಿಟಿಲಿ ಒಂದೇ ವಸ್ತು ಒಂದೇ ಟೈಮ್ ನಲ್ಲಿ ಹೋಗಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಈ ಗ್ರಾಫ್ ಏನಿದೆ ಇದು ತಪ್ಪಾಗಿದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ತಪ್ಪಾಗಿರೋದನ್ನ ಹುಡುಕಿ ಅಂತ ಕೇಳಿದ್ರು. ಸೊ ಯಾವ್ದು ತಪ್ಪಾಗಿದೆಯೋ ಅದು ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಆಯ್ತಾ, ಮುಂದೆ ನೋಡಿ. ನಿಮ್ಮ ಮುಂದಿನ ಪ್ರಶ್ನೆ ನೋಡಿ, ಅಲ್ಲಿ ದ ಸ್ಪೀಡ್ ಟೈಮ್ ಗ್ರಾಫ್ ಆಫ್ ಅ ಪಾರ್ಟಿಕಲ್. ಓಹೋ, ಓಕೆ, ಈ ಪ್ರಶ್ನೆಯಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂತಂದ್ರೆ ಅವರು ಸ್ಪೀಡ್ ಟೈಮ್ ಗ್ರಾಫ್ ಅಂತ ಪ್ರಶ್ನೆಯಲ್ಲಿ ಹೇಳಿ ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನ ಫಿಗರ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಫಿಗರ್ ನಲ್ಲಿ ವೈ ಆಕ್ಸಿಸ್ ನಲ್ಲಿ ವಿ ಅಂತ ಬರ್ಕೊಂಡಿದ್ದಾರೆ ಅಲ್ವಾ, ವೆಲಾಸಿಟಿ ಅಂತ ಬರ್ಕೊಂಡಿದ್ದಾರೆ. ಆಕ್ಚುಲಿ ವೆಲಾಸಿಟಿ ಆಗಬಾರ್ದು, ಸ್ಪೀಡ್ ಅಂತ ಆಗ್ಬೇಕು. ನೀವು ಎಸ್ ಅಂತ ಬೇಕಾದ್ರೆ ಬರ್ಕೊಳ್ಳಿ, ಯಾರ್ಯಾರು ನೋಟ್ಸ್ ಮಾಡ್ಕೊತಿದ್ದವ್ರು ಅವರು. ಸೊ ಆಕ್ಚುಲಿ ಎಸ್ ಅಂತ ಆಗ್ಬೇಕು. ಸ್ಪೀಡ್ ಟೈಮ್ ಗ್ರಾಫ್, ಅದು ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲ. ಓಕೆನಾ. ದ ಸ್ಪೀಡ್ ಟೈಮ್ ಗ್ರಾಫ್ ಆಫ್ ಪಾರ್ಟಿಕಲ್ ದ ಮೂವಿಂಗ್ ಅಲಾಂಗ್ ಫಿಕ್ಸ್ಡ್ ಡೈರೆಕ್ಷನ್ ಇಸ್ ಶೋನ್ ಇನ್ ದ ಫಿಗರ್. ದ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಬೈ ದ ಪಾರ್ಟಿಕಲ್ ಬಿಟ್ವೀನ್ t is equal to 0 second to t is equal to 10 seconds is ಅಂತ ಕೇಳ್ತಾ ಇದ್ದಾರೆ. ಸ್ಪೀಡ್ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ನೀವೇನ್ ಮಾಡ್ಬೇಕಾಯ್ತು, ಅಲ್ಲಿ ಏರಿಯಾವನ್ನ ತೆಗಿಬೇಕಾಯ್ತು. ಏರಿಯಾ ತೆಗಿಯಕ್ಕೆ ಏನ್ ಮಾಡ್ತೀರಾ, ಒಂದು ಟ್ರಯಾಂಗಲ್ ಕಾಣ್ತಾ ಇದೆ ನಿಮ್ಗೆ ಅಲ್ಲಿ, ಆ ಟ್ರಯಾಂಗಲ್ ನ ಏರಿಯಾವನ್ನ ನೀವು ತೆಗಿಬೇಕಾಯ್ತು.
ಸೊ ನೋಡಿ, ಈ ಲೆಕ್ಕ ಎಲ್ಲ ಮತ್ತೆ ನಾನು ಮಾಡ್ತಾ ಕೂರೋದಿಲ್ಲ, ಈ ಲೆಕ್ಕ ನೀವೇ ಮಾಡಿ, ಹೋಮ್ವರ್ಕ್ ನಿಮ್ಗಿದು. ಸೊ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ? ಸೊ ಕರೆಕ್ಟ್ ಆಗಿರೋ ಆನ್ಸರ್ಗೆ ನಾನು ಹಾರ್ಟ್ ಕೊಡ್ತೇನೆ. ಸೊ ಈ ಕೆಲಸ ನಿಮ್ದು, ಮಾಡಿ ನೋಡಿ. ಓಕೆ, ಹಿಂಟ್ ಎಲ್ಲ ಕೊಟ್ಟಾಯ್ತು, ನಾನು ಜಸ್ಟ್ ಆನ್ಸರ್ ಮಾಡಿದ್ರೆ ಆಯ್ತು ನೀವು, ಆಯ್ತಾ? ಲಾಸ್ಟ್ ಪ್ರಶ್ನೆ ನೋಡಿ, ದ ಪೊಸಿಷನ್ ವೆಲಾಸಿಟಿ ಅಂಡ್ ಎಕ್ಸಲರೇಷನ್ ಆಫ್ ಅ ಪಾರ್ಟಿಕಲ್ ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಅಂತ ಕೇಳಿದ್ದಾರೆ. ಕಾನ್ಸ್ಟೆಂಟ್ ಎಕ್ಸಲರೇಷನ್ಗೆ ಯಾವುದು ಕರೆಕ್ಟ್ ಆಗಿರೋ ವಿ ಟಿ ಗ್ರಾಫ್, ಕರೆಕ್ಟ್ ಆಗಿರೋ ಪಿ ಟಿ ಗ್ರಾಫ್, ಕರೆಕ್ಟ್ ಆಗಿರೋ ಎ ಟಿ ಗ್ರಾಫ್ ಅನ್ನ ನೀವು ಗುರುತಿಸಬೇಕು, ಆಯ್ತಾ? ಸೊ ಆಪ್ಷನ್ ಎ ಇಲ್ಲಿ ಕರೆಕ್ಟ್, ಆಬ್ವಿಯಸ್ಲಿ ನೋಡಿದ ಕೂಡ ಹೇಳ್ಬಹುದು. ಕೆಲವರು ಈ ಪ್ರಶ್ನೆಯನ್ನ ಸೂಕ್ಷ್ಮವಾಗಿ ನೋಡಿದವರಿಗೆ ಎ ಮತ್ತೆ ಬಿ ನಲ್ಲಿ ಕನ್ಫ್ಯೂಸ್ ಆಗಬಹುದು. ಓಕೆ, ಸೊ ಆ ಕನ್ಫ್ಯೂಷನ್ ಅನ್ನ ದೂರ ಮಾಡೋ ಪ್ರಯತ್ನ ಮಾಡ್ತಾನೆ. ಸಿ ಮತ್ತೆ ಡಿ ಅಂತೂ ಆಗೋದಕ್ಕೆ ಚಾನ್ಸೇ ಇಲ್ಲ, ಹೌದಾ? ಯಾಕಂದ್ರೆ ಅಲ್ಲಿ ಪೊಸಿಷನ್ ಟೈಮ್ ಗ್ರಾಫ್ ಸ್ಟ್ರೇಟ್ ಲೈನ್ ಅಲ್ಲಿ ಬಂದಿದೆ. ಪೊಸಿಷನ್ ಟೈಮ್ ಗ್ರಾಫ್ ಸ್ಟ್ರೇಟ್ ಲೈನ್ ಅಲ್ಲಿ ಬಂದಿದೆ ಅಂತಂದ್ರೆ ಏನರ್ಥ? ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಯೂನಿಫಾರ್ಮ್ ಮೋಷನ್ ಅಂತ ಅರ್ಥ. ಯೂನಿಫಾರ್ಮ್ ಮೋಷನ್ ಅಲ್ಲಿ ಎಕ್ಸಲರೇಷನ್ 0 ಆಗಬೇಕಾಗಿತ್ತು, ಬಟ್ ಇವ್ರು ಎಕ್ಸಲರೇಷನ್ ಏನೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ರೈಟ್? ಎಕ್ಸಲರೇಷನ್ 0 ನಲ್ಲಿ ಇಲ್ಲ ಅದು, ಹೌದಾ? ಸೊ ಸಿ ಮತ್ತೆ ಡಿ ಅಂತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಎ ಮತ್ತೆ ಬಿ ನಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಆಗಬಹುದು, ಅದನ್ನ ದೂರ ಮಾಡ್ತೇನೆ, ಆಯ್ತಾ? ಸೊ ಪೊಸಿಷನ್ ಟೈಮ್ ಗ್ರಾಫ್ ಎ ಮತ್ತೆ ಬಿ ನಲ್ಲಿ ಎರಡರಲ್ಲೂ ಸೇಮ್ ಇದೆ. ನಮಗೆ ಕನ್ಫ್ಯೂಸ್ ಇರೋದು ಉಳಿದ್ರಲ್ಲಿ, ಹೌದಾ? ಏನಲ್ಲಿ ನೋಡಿ, ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನು ನೋಡಿ, ಆಪ್ಷನ್ ಎ ನ ವೆಲಾಸಿಟಿ ಟೈಮ್ ಗ್ರಾಫ್, ಅದರಲ್ಲಿ ಪಾಸಿಟಿವ್ ಎಕ್ಸಲರೇಷನ್ ಅನ್ನ ಸೂಚಿಸಲಾಗಿದೆ, ಹೌದಾ? ಸೊ ಅದಕ್ಕೆ ಸಂಬಂಧಪಟ್ಟಂತ ಆಪ್ಷನ್ ಎ ನ ಎಕ್ಸಲರೇಷನ್ ಟೈಮ್ ಗ್ರಾಫ್ ನೋಡಿ, ಎಕ್ಸಲರೇಷನ್ ಪಾಸಿಟಿವ್ ನಲ್ಲಿದೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ನಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ವೆಲಾಸಿಟಿ ಟೈಮ್ ಗ್ರಾಫ್ ನೋಡಿ, ವೆಲಾಸಿಟಿ ಟೈಮ್ ಗ್ರಾಫ್ ಇಳಿತಾ ಹೋಗಿದೆ ಅಂತಂದ್ರೆ ಅಲ್ಲಿ ನೆಗೆಟಿವ್ ಎಕ್ಸಲರೇಷನ್ ಅನ್ನ ಅದು ಸೂಚಿಸುತ್ತೆ, ರೈಟ್? ಅಂದ್ರೆ ಎಕ್ಸಲರೇಷನ್ ನ ವ್ಯಾಲ್ಯೂ ಏನಾಗಬೇಕಾಗಿತ್ತು? ನೆಗೆಟಿವ್ ನಲ್ಲಿ ಬರಬೇಕಾಗಿತ್ತು. ಬಟ್ ಆಪ್ಷನ್ ಬಿ ನ ಎಕ್ಸಲರೇಷನ್ ಟೈಮ್ ಗ್ರಾಫ್ ನಲ್ಲಿ ಎಕ್ಸಲರೇಷನ್ ಅನ್ನ ಪಾಸಿಟಿವ್ ಸೈಡ್ ನಲ್ಲಿ ತೋರಿಸಿದ್ದಾರೆ. ಸೊ ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗುತ್ತೆ ಇಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಅರ್ಥ ಆಗದೇ ಇದ್ರೆ ವಿಡಿಯೋವನ್ನು ಡಿಸ್ಲೈಕ್ ಮಾಡಿ. ವಿಡಿಯೋದಲ್ಲಿ ಹೇಳಿರುವಂತ ಮಧ್ಯದಲ್ಲಿ ಯಾವ್ದಾದ್ರು ಕ್ವಶನ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಆ ವಿಡಿಯೋದಲ್ಲಿ ಎಷ್ಟು ಟೈಮ್ ಆಗಿತ್ತು ಆ ಟೈಮ್ ಸ್ಟಾಂಪ್ ಅನ್ನು ಅಲ್ಲಿ ಮೆನ್ಷನ್ ಮಾಡಿ, ಇದು ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಅದರಲ್ಲಿ ಏನಿತ್ತು ಅನ್ನೋದನ್ನ ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅರ್ಥ ಮಾಡಿಸೋ ಪ್ರಯತ್ನವನ್ನ ಮಾಡ್ತೇನೆ. ಇವತ್ತಿನ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.